ಕಾಂತೀಯ ಬಲರೇಖೆಗಳನ್ನು ನಾವು ಬರೆಯುವಾಗ when we draw magnetic field lines, what are the rules that we have to follow? That may be asked as a question, what are the properties of magnetic field lines, or what characteristics a magnetic field line has got? That should be a rule that we have to follow when we draw it, right? So one is the first one that we have discussed. Magnetic field, of course, magnetic field lines have got direction, they have a magnitude. Okay, then magnetic field lines ಅಥವಾ ಕಾಂತೀಯ ಬಲರೇಖೆಗಳು in a bar magnet, outside the bar magnet, they start from north pole end in south pole, but inside the bar magnet they start from south and end in north. This is one property. So like this, ಆಗ ನೋಡಿದ್ವಿ ನಾವು ಈ ಪ್ರಾಪರ್ಟಿಯನ್ನು, ರೈಟ್? ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣದ ಧ್ರುವದ ಕಡೆಗೆ ಚಲಿಸ್ತವೆ. ಅದು ಯಾವುದು? ದಂಡಕಾಂತದ ಹೊರಗೆ. ದಂಡಕಾಂತದ ಒಳಗೆ ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಅದು ದಕ್ಷಿಣ ಧ್ರುವದಿಂದ ಹೊರಟು ಉತ್ತರ ಧ್ರುವದ ಕಡೆಗೆ ಚಲಿಸ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ನಾರ್ತ್ ಆ್ಯಂಡ್ ಇನ್ ಸೌತ್ ಔಟ್ಸೈಡ್, ಇನ್ಸೈಡ್ ಸ್ಟಾರ್ಟ್ ಫ್ರಮ್ ಸೌತ್ ಆ್ಯಂಡ್ ಇನ್ ನಾರ್ತ್. ಸೊ ಹಾಗಿದ್ರೆ ಸರ್ ಅದು ಇಲ್ಲಿಂದ ಹೊರಟು ಇಲ್ಲಿಗೆ ಹೋಗಿ ನಿಲ್ಲೋದಿಲ್ಲ, ಅದು ಕಂಪ್ಲೀಟ್ ಮಾಡ್ತದೆ ಅಲ್ವಾ, ಒಂದು ಲೂಪನ್ನು, ಒಂದು ಕ್ಲೋಸ್ಡ್ ಆವೃತ್ತವನ್ನು ಅದು ಕಂಪ್ಲೀಟ್ ಮಾಡ್ತದೆ. ದೇ ಫಾರ್ಮ್ ಕ್ಲೋಸ್ಡ್ ಲೂಪ್. ಸೊ ಒನ್ ಪ್ರಾಪರ್ಟಿ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಬರೆಯೋದಿಲ್ಲ. ದೇ ಫಾರ್ಮ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಕ್ಲೋಸ್ ಲೂಪ್ ಅಂದ್ರೇನು? ಲೂಪ್ ಅಂದರೆ ಕಂಪ್ಲೀಟ್ ಆಗಿರೋದು, ಅದು ಸ್ಟಾರ್ಟ್ ಆದಲ್ಲಿಗೆ ಎಂಡ್ ಆಗಿರಬೇಕು. ಸೊ ನಾರ್ತ್ ಪೋಲ್, ಇಟ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್, ಎಂಡ್ಸ್ ಇನ್ ಸೌತ್, ಅಗೇನ್ ಕಮ್ಸ್ ಬ್ಯಾಕ್ ಟು ದ ನಾರ್ತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ ಲೂಪ್ಸ್. ಹೌ ಡು ವಿ ಸೇ ದಟ್ ಇನ್ ಕನ್ನಡ? ಕಾಂತೀಯ ಬಲರೇಖೆಗಳು ಇಲ್ಲ ಇದೆ. ಸೊ ಆವೃತ ಜಾಲಗಳಾಗಿವೆ. ಆವೃತ ಜಾಲಗಳಾಗಿವೆ ಅಂತ ಹೇಳಿದ್ರೆ ಇದೇ ಅದರ ಅರ್ಥ. ದೇ ಆರ್ ಫಾರ್ಮಿಂಗ್ ಕ್ಲೋಸ್ಡ್ ಲೂಪ್. ದೇ ಸ್ಟಾರ್ಟ್ ಫ್ರಮ್ ನಾರ್ತ್, ಎಂಡ್ ಇನ್ ಸೌತ್, ಬಟ್ ಡೋಂಟ್ ಎಂಡ್, ದೇ ಕಂಟಿನ್ಯೂ ಆ್ಯಂಡ್ ದೇ ಕಮ್ ಬ್ಯಾಕ್ ಟು ದ ನಾರ್ತ್. ನಾರ್ತ್ ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವಕ್ಕೆ ಬಂದು ಮತ್ತೆ ದಂಡಕಾಂತದ ಒಳಗಿಂದ ಮತ್ತೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಹೋಗ್ತದೆ. ಇದು ನಾವು ಯಾವತ್ತೂ ಇದನ್ನು ಫಾಲೋ ಮಾಡಬೇಕು. ವಿ ಹ್ಯಾವ್ ಟು ಫಾಲೋ ದಿಸ್ ರೂಲ್ ಆಲ್ವೇಸ್ ವೆನ್ ಯು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಎಲ್ಲಿ ಬೇಕಾದರೂ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ವೆನ್ ವಿ ಟುಕ್ the magnetic field lines around a straight wire carrying current, the magnetic field lines were forming the closed loop. ಇಲ್ಲಿಂದ ಬಂದು ಅದು ಇಲ್ಲಿಂದ ಎಂಡ್ ಆಗದೆ ಬೇರೆ ಎಲ್ಲಿಗೆ ಹೋಗಲಿಲ್ಲ. ದೇ ಫಾರ್ಮ್ ದ ಕ್ಲೋಸ್ ಲೂಪ್. ಆವೃತ್ತ ಜಾಲಗಳಾಗಿದೆ. ಅದು ವೃತ್ತ ಕಂಪ್ಲೀಟ್ ಆಗಿದೆ, ವೃತ್ತ ಎಲ್ಲಿ ಓಪನ್ ಇಲ್ಲ. ಸೊ ಎಲ್ಲವೂ ಕಂಪ್ಲೀಟ್ ಆದಂಥ ವೃತ್ತಗಳು. ಸೊ ದೇ ಫಾರ್ಮ್ ಕ್ಲೋಸ್ ಲೂಪ್. ಆಮೇಲೆ ಸರ್ ಈಗ ಒಂದು ಚಿಕ್ಕ ಮ್ಯಾಗ್ನೆಟ್ ತಗೊಳ್ತೀನಿ ನಾನು. ಅರೌಂಡ್ ಎ ಸ್ಮಾಲ್ ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, magnetic field is weak. Suppose if I take a strong magnet, very strong bar magnet, magnetic field is very strong. ಅದನ್ನು ಹೇಗೆ ಸರ್ ತೋರಿಸೋದು? ಈಗ ಉದಾಹರಣೆಗೆ ನಾನೊಂದು ಸಣ್ಣ ಮ್ಯಾಗ್ನೆಟಿಕ್ ನೀಡ್ಲನ್ನು, ಐ ವಿಲ್ ಟೇಕ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡಲ್ ಲೈಕ್ ದಿಸ್. ಐ ವಿಲ್ ಪ್ಲೇಸ್ ದಿಸ್ ಹಿಯರ್. ಐ ವಿಲ್ ಪ್ಲೇಸ್ ದಿಸ್ ವೆರಿ ಕ್ಲೋಸ್ ಟು ದ ಮ್ಯಾಗ್ನೆಟ್. ಇಲ್ಲಿಡ್ತೀನಿ, 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 ಇಡ್ತಾ ಬರ್ತೀನಿ. ಆಸ್ ಐ ಪ್ಲೇಸ್ ದ ಮ್ಯಾಗ್ನೆಟ್ ಅಟ್ ಡಿಫ್ರೆಂಟ್ ಪ್ಲೇಸಸ್, ವಾಟ್ ಹ್ಯಾಪನ್ಸ್ ಇಸ್ the needle shows different directions and different angles, and the force experienced by this magnetic needle is different. ಈ ದಿಕ್ಸೂಚಿಯ ಮೇಲೆ ಈ ದಂಡಕಾಂತ ಹಾಕುವ ಬಲ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಪೊಸಿಷನ್ಸಲ್ಲಿ. ಯಾಕೆಂದರೆ ಇದರಿಂದ ದೂರ ಹೋದ ಹಾಗೆ ಕಾಂತೀಯ ಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಯಾವುದಾದ್ರೂ ಅಷ್ಟೇ. ಸಪೋಸ್ ಯು ಹ್ಯಾವ್ ಎ ಬಲ್ಬ್, ಆಸ್ ಯು ಮೂವ್ ಅವೇ ಫ್ರಮ್ ದ ಬಲ್ಬ್, ಇಂಟೆನ್ಸಿಟಿ ಆಫ್ ಲೈಟ್ ಗೋಸ್ ಆನ್ ಡಿಕ್ರೀಸಿಂಗ್. ಬಲ್ಬಿನಿಂದ ದೂರ ಹೋದಾಗೆ ಅದರ ಬೆಳಕಿನ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ ನೀವು ದಂಡಕಾಂತದಿಂದ ದೂರ ಹೋದಾಗೆ ಕಾಂತೀಯ ಕ್ಷೇತ್ರದ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು, ಈ ಬಲವನ್ನು ಹೇಗೆ ತೋರಿಸೋದು ಸರ್? ಅದನ್ನು ಹೌ ಡು ಯು ಶೋ ದ್ಯಾಟ್? ಇಲ್ಲಿ ತೋರಿಸೋದು ನೋಡಿ. ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಯರ್? ದೇ ಆರ್ ಕ್ರೌಡೆಡ್, ವೆರಿ ವೆರಿ ಕ್ಲೋಸ್. ಹೌ ಡು ವಿ ಶೋ ದ್ಯಾಟ್ ಸನ್ ಈಸ್ ವೆರಿ ಬ್ರೈಟ್? ಹೌ ಡು ವಿ ಶೋ ದ್ಯಾಟ್ ಸನ್ ಈಸ್ ವೆರಿ ಬ್ರೈಟ್? ವೆರಿ ಸಿಂಪಲ್. ಡ್ರಾ ಮೆನಿ ರೇಸ್. ಇನ್ನೂ ತುಂಬ ರೇಸನ್ನು ಹೇಳಿರಿ. ಹೀಗೆ ಸನ್ ರೇಸ್. Sun is very bright, bulb is very bright. So Michael Faraday said, draw more and more magnetic field lines. If the magnetic field lines are crowded, magnetic field is very strong. ಕಾಂತೀಯ ಬಲರೇಖೆಗಳು ಸಾಂದ್ರತೆ ಜಾಸ್ತಿ ಇದ್ದಲ್ಲಿ, ಅವು ಕಿಕ್ಕಿರಿದು ತುಂಬಿದ್ದಲ್ಲಿ ಕಾಂತೀಯ ಬಲ ಜಾಸ್ತಿ.
ಅದನ್ನು ನಾವು ಬರಿಬೇಕು, ಎರಡನೇ ಪ್ರಾಪರ್ಟಿ. ದ ಸೆಕೆಂಡ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್, ಸೊ ದಿಸ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್, ಇಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಷ್ಟೇ ಬರಿತೀನಿ, ಆರ್ ಕ್ರೌಡೆಡ್, then field is stronger. ಇಲ್ಲೇ ನೋಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ದೂರ ದೂರ ಇದೆ. ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೀಗೆ ನಾನು ತಂದರೆ ಅದು ಇನ್ನೂ ದೂರ ಬರುತ್ತೆ. ಯಾಕಂದರೆ ಇಲ್ಲಿ ಫೀಲ್ಡ್, ದ ಫೀಲ್ಡ್ ಹಿಯರ್ ಇಸ್ ವೀಕ್, ಫೀಲ್ಡ್ ಹಿಯರ್ ಇಸ್ ಸ್ಟ್ರಾಂಗ್. ಅಫ್ಕೋರ್ಸ್ ಐ ಕುಡ್ ಹ್ಯಾವ್ ಡ್ರಾನ್ ಮೋರ್ ಆ್ಯಂಡ್ ಮೋರ್ ಲೈನ್ಸ್ ಹಿಯರ್. ಐ ಡಿಂಟ್ ಡ್ರಾ ಆಲ್ ದ ಲೈನ್ಸ್. ಎಲ್ಲ ಕಾಂತೀಯ ಬಲರೇಖೆಗಳನ್ನು ನಾನು ಬರೆದಿಲ್ಲ. ಬರೆದ್ರೆ ಇಲ್ಲೆಲ್ಲ ಹತ್ರ ಬರಬೇಕು, ಇಲ್ಲೆಲ್ಲ ದೂರ 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 ಬರಬೇಕು. ಕಾಂತೀಯ ಬಲರೇಖೆಗಳು, ಓಕೆ, ರೇಖೆಗಳ ಸಾಂದ್ರತೆ ಕಾಂತೀಯ ಕ್ಷೇತ್ರದ ಬಲವನ್ನು ಸೂಚಿಸುತ್ತದೆ. ಇದು ಎರಡನೇ ಗುಣಲಕ್ಷಣ. ಕಾಂತೀಯ ಕ್ಷೇತ್ರದ ರೇಖೆಗಳು, ಕಾಂತೀಯ ಬಲರೇಖೆಗಳು ಅಂತ ನಾವೇನು ಹೇಳ್ತೀವಿ, ಅದು ತುಂಬ ಸಾಂದ್ರತೆ ಜಾಸ್ತಿ ಇದ್ದಲ್ಲಿ, ಸಾಂದ್ರತೆ ಹೆಚ್ಚಾಗಿರೋದಂದ್ರೆ ಏನು, ತುಂಬ ಹತ್ರ ಇದ್ದಲ್ಲಿ, ಈ ರೀತಿಯ ಜಾಗಗಳು. ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್, ಇಲ್ಲಿ ತುಂಬ ಸಾಂದ್ರತೆ ಜಾಸ್ತಿ ಉಂಟು, ಇಲ್ಲಿಗೆ ಬಂದರೆ ಕಡಿಮೆ ಇದೆ, ದೂರ ಹೋಗಿದೆ. ಸೊ ಇದು ಹೆಚ್ಚು ಕಾಂತೀಯ ಬಲ ಇರುವಂತಹ ಜಾಗ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಹಿಯರ್ ಸ್ಟ್ರಾಂಗರ್ ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್. ಕಾಂತೀಯ ಕ್ಷೇತ್ರದ ಬಲ ಜಾಸ್ತಿ ಇಲ್ಲಿ. ಹಾಗಾಗಿ ನಾನೊಂದು ಮ್ಯಾಗ್ನೆಟಿಕ್ ನೀಡ್ಲನ್ನು ಇಲ್ಲಿ ತಗೊಂಡ್ಬಂದರೆ ಇಲ್ಲಿ ಬಲ, ಅದರ ಮೇಲೆ ಫೋರ್ಸ್ ಜಾಸ್ತಿ, ಬಲ ಜಾಸ್ತಿ. ಆ್ಯಂಡ್ ಇಫ್ ಐ ಟೇಕ್ ಇಟ್ ಅವೇ, ಅದರ ಮೇಲೆ ಬಲ ಕಮ್ಮಿ. ಸೊ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಎಷ್ಟೆಷ್ಟಿದೆ ಒಂದೊಂದು ಏರಿಯಾದಲ್ಲಿ, ಅದು ಕಾಂತೀಯ ಕ್ಷೇತ್ರದ ಬಲವನ್ನು ಸೂಚಿಸ್ತದೆ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ದೇ ಡು ನಾಟ್ ಇಂಟರ್ಸೆಕ್ಟ್. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್, ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಸಂಟ್ ಕ್ರಾಸ್ ದ ಅದರ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಯಾಕೆ? ಇದು ಒಂದು ನೀವು ಗುಣಲಕ್ಷಣವನ್ನು ಬರೆಯುವಾಗ, ವೆನ್ ಯು ರೈಟ್ ದ ಪ್ರಾಪರ್ಟಿ, ಜಸ್ಟ್ ರೈಟ್ ದಿಸ್ ಮಚ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್, ಇನಫ್. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಬರೆದ್ರೆ ಸಾಕು. ಯಾಕೆ ಅಂತ ಕೇಳಿದರೆ ಪ್ರಶ್ನೆ, ಆಗ ನೀವು ವಿವರಣೆ ಕೊಡಬೇಕು. ಯು ಹ್ಯಾವ್ ಟು ರೈಟ್ ದ ಎಕ್ಸ್ಪ್ಲನೇಷನ್ ವೆನ್ ಯು ಆರ್ ಆಸ್ಕ್ಡ್ ಟು explain it. Why don't two magnetic field lines intersect? Why don't they intersect each other? ಅಂದರೆ ನಾವು ಇಲ್ಲೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇದ್ದರೆ, ಈಗ ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹೀಗೆ ಬಂದು ಇದನ್ನು ಕ್ರಾಸ್ ಆಗಿ ಹೋಗೋದು ಅಂತ ಇಟ್ಕೊಳ್ಳೋಣ. ವೈ ಡೋಂಟ್ ದೇ ಇಂಟರ್ಸೆಕ್ಟ್? ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೌ ಡಿಡ್ ವಿ ಡ್ರಾ ದೀಸ್ ಲೈನ್ಸ್? ಯಾವ ರೀತಿ ನಾವು ಈ ಲೈನ್ಸನ್ನು ಡ್ರಾ ಮಾಡಿದ್ವಿ? ವಿ ಟುಕ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡ್ಲ್, ಇಂಥದ್ದೊಂದು ನೀಡ್ಲ್ ತಗೊಂಡು, ದಿಕ್ಸೂಚಿ ತಗೊಂಡು, ಬಾರ್ ಮ್ಯಾಗ್ನೆಟ್ನ ಹತ್ರ ದಂಡಕಾಂತದ ಸುತ್ತ ಹೀಗೆ ಇಡ್ತಾ ಅದು ಯಾವ ಡೈರೆಕ್ಷನಲ್ಲಿ ನಿಂತಿದೆ ಅಲ್ಲಿಂದ ನಾವು ಡ್ರಾ ಮಾಡ್ತೋದು. ವಿ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬೈ ಕೀಪಿಂಗ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡ್ಲ್ ಲೈಕ್ ದಿಸ್. ಹೀಗೆ ಇಡ್ತಾ ಬಂದು ಅದರ ದಿಕ್ಕನ್ನು ಬರಿತಾ ಹೋಗಿದ್ದು ಲೈಕ್ ದಿಸ್. ಈಗ ಸಪೋಸ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕ್ರಾಸಸ್ ದ ಅದರ್, ಇಲ್ಲಿ ಕ್ರಾಸ್ ಆಗ್ತದೆ ಅಂತ ಇಟ್ಕೊಳ್ಳೋಣ, ಛೇದಿಸ್ತದೆ ಅಂತ ಇಟ್ಕೊಳ್ಳೋಣ. ಛೇದಿಸಿದ್ರೆ ಏನಾಗುತ್ತೆ? ಈ ನೀಡ್ಲನ್ನು ಇಲ್ಲಿಡುವಾಗ ವಾಟ್ ವಿಲ್ ಹ್ಯಾಪನ್ ಟು ಇಟ್? ಅದು ಎರಡು ದಿಕ್ಕನ್ನು ತೋರಿಸ್ಬೇಕಲ್ಲ ಏಕಕಾಲದಲ್ಲಿ ಹೀಗೆ. ಇಲ್ಲಾಂದರೆ ಯಾಕೆ ನಾವು ಎರಡು ಲೈನನ್ನು ಡ್ರಾ ಮಾಡಿದ್ದೀವಿ? ಇಫ್ ಎ ನೀಡ್ಲ್ ಈಸ್ ಕೆಪ್ಟ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, then that needle should show two directions. Can a single needle show two directions at a time? ಒಂದೇ ಸಾರಿಗೆ ಒಂದು ದಿಕ್ಸೂಚಿ ಎರಡು ದಿಕ್ಕುಗಳನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದೇ ಸಲಕ್ಕೆ ಎರಡು ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೋಟೆಲ್ಗೆ ಹೋಗಬೇಕು, ಇನ್ನೊಂದು ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದರೆ ಅಟ್ ಎ ಟೈಮ್ 12 ಗಂಟೆಗೆ ನೀನು ಹೋಟೆಲ್ಗೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಪಾಸಿಬಲ್. ಒಂದರ ನಂತರ ಇನ್ನೊಂದು ಆಗಬೇಕಷ್ಟೇ. ಸೊ ಅಟ್ ಎ ಪ್ಲೇಸ್ the magnetic field cannot be having two directions. A needle cannot show two directions. That's why two magnetic field lines never intersect. ಈ ಥರದ ಸನ್ನಿವೇಶ ಬರುವುದೇ ಇಲ್ಲ. ಇದು ಹೀಗೆ ಅದರದ್ದೇ ದಿಕ್ಕಲ್ಲಿ ಹೋಗುತ್ತೆ, ಇದು ಹೀಗೆ ಅದರದ್ದೇ ದಿಕ್ಕಲ್ಲಿ ಹೋಗುತ್ತೆ. ಸೊ ಇದು ಇನ್ನೊಂದು ಗುಣಲಕ್ಷಣ.
ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕೆ ಛೇದಿಸುವುದಿಲ್ಲ ಅಂತ ಹೇಳಿದರೆ, ಛೇದಿಸಿದ ಬಿಂದುವಿನಲ್ಲಿ ನಾವೊಂದು ದಿಕ್ಸೂಚಿಯನ್ನಿಟ್ಟರೆ ಅದು ಒಂದೇ ಸರಿಗೆ ಒಂದೇ ಬಾರಿಗೆ ಎರಡು ದಿಕ್ಕನ್ನು ತೋರಿಸಬೇಕಾಗತ್ತೆ. ಅದಕ್ಕೆ ಅರ್ಥವೇ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಫ್ ಎ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಕೆಪ್ಟ್ at the point of intersection, it should show two directions of magnetic field, which is impossible. ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎರಡು ಡೈರೆಕ್ಷನ್ ಇರ್ಲಿಕ್ಕೆ ಸಾಧ್ಯ, ಎರಡು ದಿಕ್ಕುಗಳನ್ನು ಒಂದೇ ಸರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ನೀಡಲ್. ದಟ್ಸ್ ವೈ ದೇ ಡು ನಾಟ್ ಇಂಟರ್ಸೆಕ್ಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಪ್ರಾಪರ್ಟೀಸ್ ಕೇಳಿದರೆ, ಇಫ್ ಯು ಆರ್ ಆಸ್ಕ್ಡ್ ಟು ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದರ ಗುಣಲಕ್ಷಣಗಳನ್ನು ಕೇಳಿದರೆ ಈ ರೀತಿ ಬರೀಬೇಕಾಗತ್ತೆ. ಸೊ ಅದನ್ನು ಡ್ರಾ ಮಾಡೋದು ಹೇಗೆ, ಆಮೇಲೆ ಅದು ಯಾವ್ಯಾವ ಆವೃತ್ತ ಜಾಲಗಳಾಗಿದೆ, ದೇ ಫಾರ್ಮ್ ಕ್ಲೋಸ್ ಲೂಪ್, ಅದು ಎಲ್ಲಿಯೋ ಅರ್ಧದಲ್ಲಿ ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಲೂಪ್ಸ್ ಆಗಿರುತ್ತೆ. ಆಮೇಲೆ ಅದು ಸಾಂದ್ರತೆ ಹೆಚ್ಚಿದ್ರೆ, ದ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್, ಫೀಲ್ಡ್ ಈಸ್ ಸ್ಟ್ರಾಂಗರ್, ಅದು ಕಾಂತೀಯ ಬಲವನ್ನು ಸೂಚಿಸ್ತದೆ. ನೀವು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಇಫ್ ಯು ವಾಂಟ್ ಟು ಶೋ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಡ್ರಾ more and more magnetic field lines. And if you want to show weak magnetic field as you move away from the magnet and show less magnetic field lines, will draw them away and away. So ಈ ಥರ ಅದನ್ನು ನಾವು ಪ್ರಾಪರ್ಟಿ ಬರೀತಾ ಹೋಗಬೇಕು. ಓಕೆ, ಆ್ಯಂಡ್ ಕೊನೆಗೆ ಇದು ದೇ ಡು ನಾಟ್ ಇಂಟರ್ಸೆಕ್ಟ್ ಆ್ಯಂಡ್ ದೇ ನೆವರ್ ಇಂಟರ್ಸೆಕ್ಟ್, ಅದು ಒಂದನ್ನೊಂದು ಛೇದಿಸುವುದಿಲ್ಲ. ಈಗ ನಾವು ಸರ್ ಹಾಗಿದ್ರೆ ನಮಗೆ ಕಾಂತೀಯ ಕ್ಷೇತ್ರ ಬೇಕು ಅಂತಾರೆ, ನಾವೆಲ್ಲಿಗೆ ಹೋಗಬೇಕು? ಒಂದು, ಟೇಕ್ ಎ ವಯರ್, ಪಾಸ್ ಕರೆಂಟ್ ಥ್ರೂ ದ್ಯಾಟ್. ವಾಹಕ ತಗೊಂಡು ಅದಕ್ಕೆ ಕರೆಂಟ್ ಪಾಸ್ ಮಾಡಿ. ಯು ನೋ ವಾಟ್ ಇಸ್ ದ ಡೈರೆಕ್ಷನ್. ಯು ಕ್ಯಾನ್ ಅಪ್ಲೈ ಕ್ಲಾಸ್ಪ್ ರೂಲ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ಒಂದಾಯಿತು. ಇನ್ನೊಂದು, ಹೌ ಟು ಪ್ರೊಡ್ಯೂಸ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಈ ದಂಡಕಾಂತ ಹೇಗೆ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡ್ತದೋ ಅದೇ ರೀತಿಯ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡಲಿಕ್ಕೆ, ಹೌ ಡಸ್ ಎ ಬಾರ್ ಮ್ಯಾಗ್ನೆಟ್ ಕ್ರಿಯೇಟ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ ದ ಸೇಮ್ ವೇ, ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಯು ಕ್ಯಾನ್ ಗೋ ಫಾರ್ ಸಾಲಿನಾಯ್ಡ್. ವಾಟ್ ಇಸ್ ಎ ಸಾಲಿನಾಯ್ಡ್? ನಾನು ಇದನ್ನು ಉಜ್ತೇನೆ ಈಗ. ಎಸ್, solenoid. Solenoid is a coil, very long coil. Solenoid. ನೀವು ಒಂದು ವಯರನ್ನು ತಗೊಂಡು ಒಂದೇ ಕಡೆ ಸುತ್ತಾ ಇದ್ದರೆ ಅದು ಸುರುಳಿ ಮಾತ್ರ, ಅದೊಂದು ವೃತ್ತಾಕಾರದ ಸುರುಳಿ ಅಷ್ಟೇ. ಈಗ ಇದೊಂದು ವಯರನ್ನು ತಗೊಂಡು ಹೀಗೆ ಸುತ್ತಾ ಹೋದರೆ ಅದು ವೃತ್ತಾಕಾರದ ಸುರುಳಿ ಅಷ್ಟೇ. ಇದು ಸಾಲಿನಾಯ್ಡ್ ಅಲ್ಲ. ಸಾಲಿನಾಯ್ಡಿಗೂ ಇದಕ್ಕೂ ಏನು ವ್ಯತ್ಯಾಸ? ಇದೊಂದು ಸುರುಳಿ ಅಷ್ಟೇ. ಸರ್, ಇದಕ್ಕೆ ಕರೆಂಟ್ ಪಾಸ್ ಮಾಡಿದರೆ, ಇಫ್ ಯು ಪಾಸ್ ಎ ಕರೆಂಟ್ ಥ್ರೂ ದಿಸ್, ವಿಲ್ ಇಟ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಡೆಫಿನೆಟ್ಲಿ. ಅದನ್ನು ನಾವು ಬರೆಯೋಣ ಮತ್ತೆ. ಹೌ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್? ವೃತ್ತಾಕಾರವಾದ ಲೋಹದ ಸುರುಳಿಯ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬಲರೇಖೆಗಳು ಹೇಗಿರುತ್ತೆ, ಕಾಂತೀಯ ಬಲರೇಖೆಗಳು, ಅದನ್ನು ಮತ್ತೆ ಬಿಡಿಸೋಣ. ವಿ ವಿಲ್ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸರ್ಕ್ಯುಲರ್ ಕಾಯಿಲ್. ಇದು ಸುರುಳಿ ಮಾತ್ರ. ದಿಸ್ ಈಸ್ ಎ ಕಾಯಿಲ್. ವಾಟ್ ಅಬೌಟ್ ಎ ಸಾಲಿನಾಯ್ಡ್? ಇದನ್ನು ದೂರ ಕೊಂಡೋಗಿ ಹೀಗೆ, ದಿಸ್ ಈಸ್ ಎ ಸಾಲಿನಾಯ್ಡ್. ನಾವು ಯು ವೈಂಡ್ ದಿಸ್ ಆ್ಯಂಡ್ ಓವರ್ ಎ ಡಿಸ್ಟೆನ್ಸ್, ಹೀಗೆ ಸುತ್ತಿಕೊಂಡು ಮುಂದೆ ಹೋಗಬೇಕು. ಅದಕ್ಕೊಂದು ನಮಗೆ ಬೇಸ್ ಬೇಕು, ಅದಕ್ಕೊಂದು ಆಧಾರ ಬೇಕು. PVC ಪೈಪ್ ಆಗ್ಬೋದು, ಒಂದು ಅಲೋಹ ವಸ್ತು ಆಗಬೇಕು. ಆಮೇಲೆ ಇದಕ್ಕೆ ಇಂಥ ವೈರ್ಗೆ ಅಲೋಹದ ಒಂದು ಕೋಟಿಂಗ್ ಇದೆ ನೋಡಿ. ಸೊ ಇಟ್ ಈಸ್ ಕೋಟೆಡ್ ವಿತ್ ಎ ರಬ್ಬರ್ ಆರ್ ಪ್ಲಾಸ್ಟಿಕ್ ಮೆಟೀರಿಯಲ್. ಸೊ ನಾವು ಇದನ್ನು ಹಿಡಿದ್ರು ನಮಗೆ ಶಾಕ್ ಹೊಡೆಯೋದಿಲ್ಲ. ಅಲೋಹದ ವಸ್ತು ಅದು. ಒಳಗೆ ಲೋಹದ ತಂತಿದೆ, ಕಾಪರ್ ವಯರ್. It has a copper wire inside, but outside it is coated. ಇಂಥ ವಯರ್ ತಗೋಬೇಕು, ಇನ್ನೊಂದು PVC ಪೈಪ್ ತಗೋಬೇಕು, ಅದಕ್ಕೆ ಈ ವಯರನ್ನು ವೈಂಡ್ ಮಾಡ್ತಾ ಬರಬೇಕು. ಅದು ಒಂದೇ ಕಡೆ ಆಗಬಾರ್ದು, ಉದ್ದಕ್ಕೆ ಆಗಬೇಕು. ದ್ಯಾಟ್ ಈಸ್ ಕಾಲ್ಡ್ ಸಾಲಿನಾಯ್ಡ್ ಆ್ಯಂಡ್ ಹಿಯರ್ ಈಸ್ ಎ ಸಾಲಿನಾಯ್ಡ್. ಇದು ಸಾಲಿನಾಯ್ಡ್, ದಿಸ್ ಈಸ್ ಎ ಸಾಲಿನಾಯ್ಡ್. ಸೊ ಇಲ್ಲಿ ಒಂದು ಇದೆ PVC ಪೈಪ್. ಆ PVC ಪೈಪ್ಗೆ ವಯರನ್ನು ಸುತ್ತುತ್ತಾ ಬಂದಿದ್ದಾರೆ. ಕೆಂಪು ಏನು ಕಾಣ್ತದೆ ಅದು ವಯರ್. ಅದು ಸುತ್ತುತ್ತಾ ಬರುವಾಗ ಹತ್ರ ಆಗುವಾಗ ನಿಮಗೆ ಎಳೆಯಾಗಿ ಆ ಪೈಪ್ ವಯರ್ಸ್ ಕಾಣಿಸೋದಿಲ್ಲ. ಸೊ ಅದನ್ನು ಇಲ್ಲಿ ಕನೆಕ್ಟ್ ಮಾಡಿ, ಅದರ ಎರಡು ಎಂಡ್ ಇಲ್ಲಿದೆ. ದ ಎಂಡ್ಸ್ ಆಫ್ ದ ವಯರ್ ಆರ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಪಾಸ್ ಕರೆಂಟ್ ಥ್ರೂ ದ ವಯರ್. ಸರ್, ವಾಟ್ ಈಸ್ ದ ಯೂಸ್ ಆಫ್ ಪಾಸಿಂಗ್ ಕರೆಂಟ್ ಥ್ರೂ ದ ವಯರ್? ದರ್ ಇಸ್ ಎ ಯೂಸ್. ದಿಸ್ ಆ್ಯಕ್ಟ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಹೇಗೆ, ಹೌ ಡಸ್ ಎ ಬಾರ್ ಮ್ಯಾಗ್ನೆಟ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ ದ ಸೇಮ್ ವೇ this also produces magnetic field. So this is a solenoid. So what is a solenoid? When a wire is wound over a insulated tube over a length, ಒಂದು ಟರ್ನ್ ಇನ್ನೊಂದು ಟರ್ನ್ ಹತ್ರ ಇರಬೇಕು. ಒಂದು ಅಲೋಹದ ಟ್ಯೂಬ್ನ ಮೇಲೆ, ಅಲೋಹದ ಒಂದು ಸಿಲಿಂಡರ್ ಆಕಾರದ ಟ್ಯೂಬ್ನ ಮೇಲೆ ನೀವು ವೈರನ್ನು ಸುತ್ತುತ್ತಾ ಹೋದರೆ ಅದು ಸಾಲಿನಾಯ್ಡ್. ಸಾಲಿನಾಯ್ಡ್ ಈಸ್ ಎ device which can produce magnetic field like a bar magnet. ಬಾರ್ ಮ್ಯಾಗ್ನೆಟ್, ದಂಡಕಾಂತ ಮಾಡಿದಂತಹ ಕಾಂತೀಯ ಕ್ಷೇತ್ರದಂತೆಯೇ ಒಂದು ಕಾಂತೀಯ ಕ್ಷೇತ್ರ ನಮಗೆ ಬೇಕು ಅಂತಾದರೆ, ನಮ್ಮಲ್ಲಿ ದಂಡಕಾಂತ ಇಲ್ಲ ಅಂತಾದರೆ, ಯು ಕ್ಯಾನ್ ಯೂಸ್ ಎ ಸಾಲಿನಾಯ್ಡ್. ಸಾಲಿನಾಯ್ಡ್ನ ಸುತ್ತ
ಹೌ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಅದು ಎಕ್ಸಾಮಿಗೆ ಬರ್ಬೋದು. ಕಾಂತೀಯ ಬಲರೇಖೆಗಳನ್ನು ಚಿತ್ರಿಸಿ ಸಾಲಿನಾಯ್ಡ್ನ ಸುತ್ತ. It is like this. So we have a solenoid like this. ಒಂದು ಸಾಲಿನಾಯ್ಡ್, ಇಟ್ಸ್ ಎ ಕಾಯಿಲ್ ಲೈಕ್ ದಿಸ್. ಆ ಸುರುಳಿಯನ್ನು ಮುಂದಕ್ಕೆ ತಗೊಳ್ತಾ ಹೋಗಿದ್ದೇವೆ ನಾವು. ಓಕೆ, ಐ ವಿಲ್ ಮೇಕ್ ಇಟ್ ಲಿಟಲ್ ಶಾರ್ಟರ್. ಓಕೆ, ಹಾಂ. ಈಗ ಸಾಲಿನಾಯ್ಡ್ಗೆ ನಾವು ವಿದ್ಯುತ್ತನ್ನು ಪ್ರವಹಿಸಬೇಕು. ಅದು ಇನ್ಸುಲೇಟೆಡ್ ಕೋಟಿಂಗ್ ಇರ್ಬೋದು ಅದರ ಒಳಗೆ, ಬಟ್ ವಿ ಹ್ಯಾವ್ ಟು ಪಾಸ್ ಕರೆಂಟ್ ಥ್ರೂ ದ್ಯಾಟ್. ಪಾಸ್ ಎ ಕರೆಂಟ್ ಥ್ರೂ ದ ಸಾಲಿನಾಯ್ಡ್. ಸೊ ವಿ ವಿಲ್ ಶೋ ದ ಬ್ಯಾಟ್ರಿ. ನಿಮ್ಮ ಬುಕ್ಕಲ್ಲಿ ಇದೇ ಥರ ಬ್ಯಾಟ್ರಿ ಇದೆ, ಹೈ ಟೆನ್ಷನ್ ಬ್ಯಾಟ್ರಿ, ಆ್ಯಂಡ್ ಹಿಯರ್ ಈಸ್ ಎ ಸ್ವಿಚ್ ಈಸ್ ಸ್ವಿಚ್ಡ್ ಆನ್ ಆಗಿದೆ ಅದು. ಸೊ ಕನೆಕ್ಟ್ ದಿಸ್ ಹಿಯರ್. ಹೌ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಈಚ್ ಕಾಯಿಲ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದೇ ಆಡ್ ಅಪ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸಾಲಿನಾಯ್ಡ್ ವಿಲ್ ಬಿ ಲೈಕ್ ದಿಸ್. ಅದು ಇದರ ಹಾಗೆ ಆಲ್ಮೋಸ್ಟ್ ಇರ್ತದೆ. ಇದರ ಒಳಗಡೆ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ ಅಂತ. ಕಾಂತೀಯ ಬಲರೇಖೆಗಳು ದಂಡಕಾಂತದ ಒಳಗಡೆ ಹೇಗಿದೆ ಅಂತೇಳಿ, ಆಲ್ಮೋಸ್ಟ್ ಪ್ಯಾರಲಲ್ ಲೈನ್ಸ್. Magnetic field lines inside a bar magnet are almost parallel. ಸಮಾನಾಂತರವಾಗಿದೆ. ಸರ್, ಮೈಕೆಲ್ ಫೆರಡೆ ಹೇಳಿದ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳನ್ನು ಎಳೆಯುವಾಗ ಅದರ ಸಾಂದ್ರತೆ ಜಾಸ್ತಿ ಇದರಲ್ಲಿ, ಕಿಕ್ಕಿರುದು ಇದರಲ್ಲಿ ಕಾಂತೀಯ ಬಲ ಜಾಸ್ತಿ. ದೂರ ಕಾಂತೀಯ ಬಲರೇಖೆಗಳನ್ನು ಬಿಡಿಸಿದ್ರೆ ಅದರ ಸಾಂದ್ರತೆ ಕಡಿಮೆ ಇದ್ದಲ್ಲಿ ಕಾಂತೀಯ ಬಲ ಕಮ್ಮಿ. ಹಾಗಿದ್ರೆ ಒಂದೇ ರೀತಿ ಇದ್ದರೆ ಈ ಥರ ಕಾಂತೀಯ ಬಲರೇಖೆಗಳು ಈ ಥರ ಎಲ್ಲಿಯೋ ಇದೆ ಅಂತ ಇಟ್ಕೊಳ್ಳೋಣ. ಈ ಚಿತ್ರಕ್ಕೂ ಸಂಬಂಧ ಇಲ್ಲ, ಇದು ಬೇರೆನೆ, ಇದಕ್ಕೂ ಸಂಬಂಧ ಇಲ್ಲ. ಕಾಂತೀಯ ಬಲರೇಖೆಗಳು ಬೇರೆನೆ ಈ ಥರ ಸಮಾನಾಂತರವಾಗಿ ಒಂದೊಂದೇ ಒಂದು ಈಕ್ವಲ್ ಡಿಸ್ಟೆನ್ಸಲ್ಲಿದ್ದರೆ, ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎಟ್ ಈಕ್ವಿಡಿಸ್ಟೆಂಟ್ ಆ್ಯಂಡ್ ಪ್ಯಾರಲಲ್, ವಾಟ್ ಡಸ್ ಇಟ್ ಮೀನ್? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಕಾಂತೀಯ ಬಲ ಒಂದೇ ಥರನಾಗಿದೆ ಅಂತ ಅರ್ಥ. ಎಲ್ಲ ಕಡೆ ಒಂದು ಕಡೆ ಜಾಸ್ತಿ, ಇಲ್ಲಿದ್ದಾಗೆ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಮ್ಮಿ, ಹಾಗಿಲ್ಲ, ಒಂದೇ ಥರ ಆಗಿದೆ. ಸೊ ಒಂದೇ ಥರನಾದಂತಹ ಕಾಂತೀಯ ಕ್ಷೇತ್ರವನ್ನು ನೀವು ಸೂಚಿಸಬೇಕಿದ್ರೆ ನೀವು ಸಮಾನಾಂತರವಾದ ಸರಳ ರೇಖೆಗಳನ್ನು ಆರೋ ಮಾರ್ಕ್ ಹಾಕಿ ತೋರಿಸ್ಬೇಕು. ಅದರ ಸಾಂದ್ರತೆ ಒಂದೇ ಥರ ಇರಬೇಕು. ಇಲ್ಲಿನೂ ಅಷ್ಟೇ. ಇಟ್ ಈಸ್ ಫೌಂಡ್ ದ್ಯಾಟ್ ಇನ್ಸೈಡ್ ಎ ಸಾಲಿನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್. ಒಂದೇ ಥರ ಇದೆ. Magnetic field is uniform. So how do you represent the magnetic field, uniform magnetic field lines? By drawing parallel lines. ಸಮಾನಾಂತರವಾದ ಗೆರೆಗಳನ್ನು ಎಳೆದ್ರೆ ಅದು ಒಂದೇ ತೆರನಾದಂತಹ ಕಾಂತೀಯ ಬಲ ಅಂತೇಳುವಂಥದ್ದನ್ನು ಸೂಚಿಸ್ತದೆ. ಸೊ ಹೀಗಿರ್ತದೆ. Magnetic field lines are almost uniform inside the bar magnet, or inside a solenoid. ಹೊರಗಡೆ ಹೇಗಿರ್ತದೆ ಸರ್? ಹೊರಗಡೆ ಆಮೇಲೆ ದೂರ ಹೋಗ್ಲಿಕ್ಕೆ ಶುರು ಆಗ್ತದೆ ಅದು. As you come outside a bar magnet, outside a solenoid, it will be like this. So ಈಗ ಬೆಳೆಸಿದ್ರೆ, and remember, one end of the solenoid will act like a north pole, like similar to a bar magnet, and another end of the bar magnet will act like a south pole. So it will be like this. So ಈ ಥರ ಬರುತ್ತೆ ಅದು. I'll rub this. So here it will be like this. So this is how we can show. Of course, you can show many magnetic field lines like this. ಇನ್ನೂ ಕೂಡ ಒಂದಷ್ಟು ಕಾಂತೀಯ ರೇಖೆಗಳನ್ನು ಸೂಚಿಸ್ಬೋದು, ಆದರೆ ಅದನ್ನು ನಾವು ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಇದು ಸರ್ ವೆದರ್ ದೇ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್, ನೋ, ನಾಟ್ ಲೈಕ್ ದಟ್. ಕ್ಲೋಸ್ ಲೂಪ್ ಆಗುತ್ತೆ. ಇದನ್ನು ಬಿಡಿಸ್ತಾ ಹೋದರೆ ಆಚೆಯವರ ಆನ್ಸರ್ ಪೇಪರ್ಗೆ ನಿಮ್ಮ ಗೆರೆಗಳು ಮುಟ್ತದೆ, ಅದು ಮಾಡಲಿಕ್ಕಾಗಲ್ಲ. ಸೊ ಇಲ್ಲಿಗೆ ನಿಲ್ಲಿಸ್ತೀವಿ. ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್ ವಿ ಸ್ಟಾಪ್ ಇಟ್. ಸೊ ಇದು ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದೇ ಸ್ಟಾರ್ಟ್ ಫ್ರಮ್ ಒನ್ and here, but they continue inside. So like this. So ಇಲ್ಲಿ ಇದರದ್ದು ಒಂದೆರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ಬೋದು. ಸೊ ಇನ್ಸೈಡ್ ಎ solenoid, magnetic field lines are parallel and equidistant. So they represent uniform magnetic field. ಸಾಲಿನಾಯ್ಡ್ನ ಒಳಗಡೆ ಸಮಾನಾಂತರವಾದ ಸರಳ ರೇಖೆಗಳಾಗಿ ಕಾಂತೀಯ ಬಲ ರೇಖೆಗಳು ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಅಲ್ಲಿ ಸಮಾನಾಂತರವಾದ ಕಾಂತೀಯ ಕ್ಷೇತ್ರವು ಇದೆ ಅಂತ ಹೇಳೋದನ್ನು ನಾವು ಕನ್ಕ್ಲೂಡ್ ಮಾಡ್ಬೋದು. ಇಲ್ಲಿ ಕೂಡ ಆರೋ ಮಾರ್ಕ್ ಹಾಕಬೇಕು. ಸೊ ನೋ, ನಾಟ್ ಲೈಕ್ ದಿಸ್, ಇಟ್ ಈಸ್ ಎಂಡಿಂಗ್ ಹಿಯರ್. ಇದು ಡೈರೆಕ್ಷನ್ನು ಈ ಥರ ಬರಬೇಕು. ಆಮೇಲೆ ರೈಟ್, ಇಲ್ಲಿ ಡೈರೆಕ್ಷನ್ನು ಈ ಥರ ಬರಬೇಕು, ಇಲ್ಲಿಂದ ಹೊರಗೆ ಹೋಗೋದು. ಸೊ ಲೈಕ್ ದಿಸ್, ರೈಟ್. ನಾವ್ ಇಟ್ ಈಸ್ ಕರೆಕ್ಟ್. ಸೊ ಇಲ್ಲಿಂದ ಹೊರಟು ಇಲ್ಲಿ ಬರಬೇಕು, ಎಲ್ಲನೂ ಅಷ್ಟೇ. ಸೊ ಇದು ಹೀಗೆ ಹೋಗಿ ನಾನು ತೋರಿಸಿಲ್ಲ, ಇದರಲ್ಲಿ ಬರುತ್ತೆ. ಇದು ಹೀಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಒಳಗೆ ಬರುತ್ತೆ. ಸೊ ದೇ ಫಾರ್ಮ್ ದ ಸೇಮ್ ಡೈರೆಕ್ಷನ್. ಸೊ ಲೈಕ್ ದಿಸ್. ಸೊ ದಟ್ ಈಸ್ ಎ ಸಾಲಿನಾಯ್ಡ್. ಸರ್, ವೈ ಡು ವಿ ಯೂಸ್ ಸಾಲಿನಾಯ್ಡ್?
ಯಾಕೆ ನಮಗೆ ಸಾಲಿನಾಯ್ಡ್ ಬೇಕು? ದ್ಯಾಟ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದೇ ಥರನಾದಂಥ ಒಂದು ಕಾಂತೀಯ ಬಲ, ಸಮಾನಾಂತರವಾದಂಥ ಕಾಂತೀಯ ಬಲವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಲಿನಾಯ್ಡನ್ನು ಉಪಯೋಗಿಸ್ತಾರೆ. ಉಪಯೋಗ ಕೇಳ್ಬೋದು, ಸಾಲಿನಾಯ್ಡ್ಗಳನ್ನು ಯಾಕೆ ಉಪಯೋಗಿಸ್ತಾರೆ? ಒಂದೇ ತೆರನಾದಂಥ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡಲು ಒಂದು. ಇನ್ನೊಂದು, ಹಾಗಿದ್ರೆ ಇದರ ಒಳಗಡೆ ಕಾಂತೀಯ ಕ್ಷೇತ್ರ ಇದೆಯಾ? ದೇರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸಾಲಿನಾಯ್ಡ್. ಎಸ್ ಸರ್, ದೇರ್ ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸಾಲಿನಾಯ್ಡ್. ಸರ್, ಇನ್ನೊಂದು ಪ್ರಶ್ನೆ ಬರ್ಬೋದು, ಉಪಯೋಗ ಇನ್ನೊಂದು ನಾನು ಅಲ್ಲೇ ಇಡ್ತೀನಿ ಈಗ. ಒಂದು ಉಪಯೋಗ ಟು ಪ್ರೊಡ್ಯೂಸ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಅತ್ಯಂತ ಬಲಿಷ್ಠವಾದಂತಹ ಒಂದು ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಲಿನಾಯ್ಡನ್ನು ಉಪಯೋಗಿಸ್ತಾರೆ ಒಂದು. ಎರಡನೇ ಉಪಯೋಗಕ್ಕೆ ಬರುವ ಮೊದಲು ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಹಿಯರ್. ಸರ್, ಸಾಲಿನಾಯ್ಡ್ನ ಒಳಗಡೆ ಇರುವಂಥ ಕಾಂತೀಯ ಬಲ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಬಾರ್ ಮ್ಯಾಗ್ನೆಟ್, solenoid depends on what factors? Tell me one factor which decides the strength of the magnetic field inside. ಸಾಲಿನಾಯ್ಡ್ನ ಒಳಗೆ ಇರುವಂಥ ಕಾಂತೀಯ ಕ್ಷೇತ್ರದ ಬಲ ಯಾವುದನ್ನು ಅವಲಂಬಿತ ಆಗಿರ್ತದೆ? ಅದು ಜಾಸ್ತಿ ಕಮ್ಮಿ ಮಾಡಬೇಕಿದ್ರೆ ನಾವು ಏನು ಮಾಡಬೇಕು? ವೆರಿ ಸಿಂಪಲ್, ಕರೆಂಟ್, ವಿದ್ಯುತ್ ಪ್ರವಾಹ. ಟೇಕ್ ಎ ಸ್ಟ್ರಾಂಗ್ ಬ್ಯಾಟ್ರಿ, ಪಾಸ್ ಮೋರ್ ಕರೆಂಟ್. ವೆನ್ ಯು ಪಾಸ್ ಮೋರ್ ಕರೆಂಟ್ ಥ್ರೂ ದ ಕಾಯಿಲ್, ಯು ವಿಲ್ ಗೆಟ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಇದರಲ್ಲಿ ವಿದ್ಯುತ್ ಪ್ರವಾಹವು ಏನು ನಾವು ಕರೆಂಟ್ ಅಂತ ಕರಿತೇವೆ, ವಿದ್ಯುತ್ ಪ್ರವಾಹದ ಅದರ ಪ್ರಮಾಣ ಜಾಸ್ತಿ ಆದ ಹಾಗೆ ಕಾಂತೀಯ ಕ್ಷೇತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂದು ಪ್ರಮಾಣ. ಆಮೇಲೆ ಇನ್ನೊಂದು, ವಾಟ್ ಈಸ್ ದ ಅನದರ್ ಫ್ಯಾಕ್ಟರ್? ಸೊ ಕರೆಂಟ್ ಈಸ್ ಒನ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸಾಲಿನಾಯ್ಡ್. ವಿದ್ಯುತ್ ಪ್ರವಾಹದ ಪ್ರಮಾಣ ಕಾಂತೀಯ ಕ್ಷೇತ್ರ, ಇದು ಸಾಲಿನಾಯ್ಡ್ನ ಒಳಗಿರುವ ಕಾಂತೀಯ ಕ್ಷೇತ್ರವನ್ನು ನಿರ್ಧಾರ ಮಾಡ್ತದೆ. ಹೆಚ್ಚು ವಿದ್ಯುತ್ ಪ್ರವಾಹ ಇದ್ದರೆ ಖಂಡಿತವಾಗಿಯೂ ಕಾಂತೀಯ ಕ್ಷೇತ್ರ ಬಲವಾಗಿರ್ತದೆ. ಸೊ ಕರೆಂಟ್. ಸೆಕೆಂಡ್ ಒನ್, ಇದರಲ್ಲಿರುವ ಸುರುಳಿಗಳು, ನಂಬರ್ ಆಫ್ ಟರ್ನ್ಸ್, ಸುರುಳಿಗಳ ಸಂಖ್ಯೆ. ಸರ್, ಈ ಸಾಲಿನಾಯ್ಡ್ನಲ್ಲಿ ಐ ಹ್ಯಾವ್ ದಿಸ್ ಸಾಲಿನಾಯ್ಡ್ ವಿಚ್ ಹ್ಯಾಸ್ ಸೇ 100 ಟರ್ನ್ಸ್. ಪಾಸ್ ಕರೆಂಟ್ ಥ್ರೂ ದಿಸ್, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸಪೋಸ್ ಇದರಲ್ಲಿ 50 ಟರ್ನ್ ನಾನು ತೆಗಿತೇನೆ, ನಾನು ಕಟ್ ಮಾಡಿ 50 ಟರ್ನ್ ಮಾತ್ರ ಉಪಯೋಗಿಸ್ತೇನೆ. ವಾಟ್ ಅಬೌಟ್ ದ ಸ್ಟ್ರೆಂತ್? ಡೆಫಿನೆಟ್ಲಿ ಡಿಕ್ರೀಸಸ್. ಯಾಕೆಂದರೆ ಉಳಿದ 50 ಸುತ್ತುಗಳ ಕಾಂಟ್ರಿಬ್ಯೂಷನ್ ಹೋಯಿತು, ಅದರ ಕೊಡುಗೆ ಹೋಯಿತು. ಸುರುಳಿಗಳು ಜಾಸ್ತಿ ಆದಷ್ಟು, ನಂಬರ್ ಆಫ್ ಟರ್ನ್ಸ್ ಇಫ್ ದೇ ಆರ್ ಮೋರ್, ದೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೋರ್. ಮೋರ್ ದ ನಂಬರ್ ಆಫ್ ಟರ್ನ್ಸ್, ಸ್ಟ್ರಾಂಗರ್ ವಿಲ್ ಬಿ ದ ಫೀಲ್ಡ್. ಹೆಚ್ಚು ಸುರುಳಿಗಳ ಸಂಖ್ಯೆ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದಾಗೆ ಕಾಂತೀಯ ಬಲ ಜಾಸ್ತಿ ಆಗುತ್ತೆ. ಸೊ ಇದು ಎರಡು ಫ್ಯಾಕ್ಟರ್ ಕೇಳಲಿಕ್ಕೂ ಸಾಕು, ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಅದು ಇನ್ನೊಂದು ವಿಷಯದಲ್ಲಿ ಬರುತ್ತೆ. ಸೊ ದಂಡಕಾಂತದ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ದಟ್ ಈಸ್ ದ ಕಾಂತೀಯ ಬಲರೇಖೆಗಳು ಒಂದು, ಸಮಾನಾಂತರವಾದಂಥ ಕಾಂತೀಯ ಕ್ಷೇತ್ರವನ್ನು ತೋರಿಸುವಂಥ ಬಲರೇಖೆಗಳು ಸಾಲಿನಾಯ್ಡ್ನ ಸುತ್ತ. ಈಗ ಇನ್ನೊಂದು ತಗೊಳ್ಳೋಣ, ಸುರುಳಿ. ಆಗ ನಾನು ಹೇಳಿದೆ ಒಂದು ದೊಡ್ಡ ಕಾಯಿಲ್, ಕ್ಲೋಸ್ಡ್ ಕಾಯಿಲ್ ಲೂಪ್. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕ್ಲೋಸ್ಡ್ ಕಾಯಿಲ್? ದ್ಯಾಟ್ ವಿ ವಿಲ್ ಸಿ. ಸೊ ದಟ್ ಮೇ ಬಿ ಅನದರ್ ಕ್ವಶನ್. ಒಂದು ಲೋಹದ ಸುರುಳಿಯ ಸುತ್ತ, ವೃತ್ತಾಕಾರವಾದ ಲೋಹದ ಸುರುಳಿಯ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸಿ, ಕಾಂತೀಯ ಬಲರೇಖೆಗಳನ್ನು ಚಿತ್ರಿಸಿ ಅಂತ ಪ್ರಶ್ನೆ ಬರ್ಬೋದು. ಹೌ ಟು ಡೂ ದ್ಯಾಟ್? How to draw the magnetic field lines around a coil? Suppose this is a coil. Coil ಅನ್ನು ನಾನು ಈ ರೀತಿ ತೋರಿಸ್ತೀನಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾಗೆ ಮರ್ತೋಗೋ ಡಯಾಗ್ರಾಮನ್ನು. ಯು ಕ್ಯಾನ್ ಶೋ ಇಟ್ ಇನ್ ಎನಿ ವೇ ಆ್ಯಕ್ಚುಲಿ. ಇದು ಕರೆಂಟ್ ಇಲ್ಲಿ ಒಳಗಡೆ ಹೋಗೋದು, ಇಲ್ಲಿ ಕರೆಂಟ್, ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್. ನಾನೊಂಥರ ಕ್ರಾಸ್ ಆಗಿಟ್ಟಿದ್ದೀನಿ ಕಾಯಿಲನ್ನು. ಐ ಹ್ಯಾವ್ ಪ್ಲೇಸ್ ದ ಕಾಯಿಲ್ ಲೈಕ್ ದಿಸ್. ಇಟ್ಸ್ ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್. ಅದ್ರಲ್ಲಿ ತುಂಬ ಟರ್ನ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾನು ತೋರಿಸೋದು ಒಂದೇ ಟರ್ನ್, ದಟ್ ಮೇ ಬಿ ಮೆನಿ ಟರ್ನ್ಸ್. ಅಲ್ಲಿದ್ದ ಹಾಗೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಆದಾಗೇ, ಮೋರ್ ದ ನಂಬರ್ ಆಫ್ ಟರ್ನ್ಸ್, ಸುತ್ತುಗಳು ಜಾಸ್ತಿ ಆದಾಗೇ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಒಳಗಡೆ. ನಾವು ಹೌ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಹೌ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲೈನ್ಡ್? ವಾಟ್ ಇಸ್ ದ ಡೈರೆಕ್ಷನ್? ಯಾವ ಥರ ಕಾಂತೀಯ ಬಲರೇಖೆಗಳು ಇದರಲ್ಲಿ ಆವೃತವಾಗಿದೆ ಇಲ್ಲಿ? ಇಟ್ ಇಸ್ ವೆರಿ ಸಿಂಪಲ್. ವಿ ನೋ ದಿಸ್ ಒನ್. ಹೌ ಟು ಗೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ಎ ಸ್ಟ್ರೈಟ್ ವಯರ್? ಒಂದು ನೇರವಾದ ವಿದ್ಯುತ್ ವಾಹಕ ಇದ್ದರೆ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳನ್ನು ತೆಗೆಯುವುದು ಹೇಗೆ ಅಂತ ನಮ್ಗೆ ಗೊತ್ತು. ಹೇಗೆ? ಬಲಗೈ ಹೆಬ್ಬೆರಳ ನಿಯಮ, ರೈಟ್ ಹ್ಯಾಂಡ್ ರೂಲ್. ಕ್ಲಾಸ್ ದ ಕಂಡಕ್ಟರ್ ವಿತ್ ರೈಟ್ ಹ್ಯಾಂಡ್,
thumb should show the direction of current, then the remaining fingers show the direction of magnetic field. ವಿದ್ಯುತ್ ವಾಹಕವನ್ನು ಬಲಗೈಯಲ್ಲಿ ನೀವು ಹಿಡ್ಕೊಂಡ್ರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಆಗ ಉಳಿದ ಬೆರಳುಗಳು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸ್ತದೆ, ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ. ಅದೇ ಥರ ಮಾಡ್ಕೊಂಡು ಹೋಗುವ ನಾವಿಲ್ಲಿ. ಯಾವ ಥರ ಅಂತೇಳಿದರೆ, ಈಗ ಇದನ್ನು ನಾನು ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ. ಇಲ್ಲಿ ಕರೆಂಟ್ ಹೋಯ್ತು, ಇಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಹೀಗೆ ಹೋಗುತ್ತೆ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಇಲ್ಲಿ ಇಟ್ಕೊಳ್ಳಿ ನೀವು, ಇಲ್ಲೊಂದು ಸಣ್ಣ ಪೀಸ್ ಮಾಡೋಣ. ಹೋಲ್ಡ್ ಇಟ್ ಹಿಯರ್. ಈ ಪೀಸನ್ನು ಇಟ್ಕೊಂಡ್ರೆ ಕರೆಂಟ್ ಹೀಗೆ ಹೋಗ್ತಾ ಇರಬೇಕು. ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಕಾಯಿಲ್ ನಮಗೆ ಹೀಗಿದೆ. ಇಟ್ ಈಸ್ somewhat at an angle on the board. So hold it here like this. ಇದನ್ನು ಹೀಗೆ ಇಟ್ಕೊಂಡ್ರೆ current is flowing forward and magnetic field is showing like this. Our thumb should show the direction of current. ಕರೆಂಟನ್ನು thumb ತೋರಿಸ್ಬೇಕು. ದಟ್ ಮೀನ್ಸ್ ಹೆಬ್ಬೆರಳು ನಮ್ಮ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ಬೇಕು. ಸೊ ಹೌ ಡಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮ್? ಅದು ಬೋರ್ಡಿಂದ ಹೊರಗೆ ಬಂದು ಕೆಳಗಡೆ ಆಗುವಾಗ ಬೋರ್ಡ್ನ ಒಳಗಡೆ ಹೋಗಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್. ದೇ ಶುಡ್ ಶೋ ಲೈಕ್ ದಿಸ್. ಸೊ ಹೀಗೆ ಬಂದು ಹೀಗೆ ಬರಬೇಕು. ಆಮ್ ಐ ರೈಟ್? ಲೈಕ್ ದಿಸ್. ಇಲ್ಲಿ ಹಿಡಿಯೋಣ ದಿಸ್ ಪಾರ್ಟ್. ಸೊ ಇಲ್ಲಿ ಹೀಗೆ ಬರ್ತಾ ಹೋಗುತ್ತೆ. ಆಮ್ ಐ ರೈಟ್? They will be coming like this, like this. What about here? ಇಲ್ಲಿ ಇಟ್ಕೊಳ್ಳಿ. You have to hold it like this because conductor is carrying current like this now, here. ಇದೊಂದು ಸಣ್ಣ ಪೀಸ್ ನಾವು ತೆಗೆದ್ರೆ, ಇಡೀ ಸುರುಳಿಯಲ್ಲಿ ಒಂದು ಸಣ್ಣ ಪೀಸ್ ಲೋಹದ ತುಂಡನ್ನು ತೆಗೆದ್ರೆ ಅದರಲ್ಲಿ ನಾವು ಹೀಗೆ ಇಟ್ಕೊಳ್ಬೇಕು. ಬಲಗೈಯನ್ನು ಹೀಗೆ ಇಟ್ಕೊಳ್ಬೇಕು. ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ತೋರಿಸ್ಬೇಕು. If the thumb shows the direction of current, then the magnetic field lines show like this. ಈ ಥರ ತೋರಿಸ್ತದೆ ಒಳಗಡೆ. ಅಂದರೆ ಇಟ್ ಶುಡ್ ಶೋ ಲೈಕ್ ದಿಸ್, ಗೋಯಿಂಗ್ ಇನ್ ಲೈಕ್ ದಿಸ್. ಸೊ ಇಟ್ ಈಸ್ ಕಮಿಂಗ್ ಔಟ್, ಗೋಯಿಂಗ್ ಇನ್, ಕಮಿಂಗ್ ಔಟ್ ಆ್ಯಂಡ್ ಗೋಯಿಂಗ್ ಇನ್ ಲೈಕ್ ದಿಸ್. ಒಳಗಡೆ ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಹೀಗೆ ಬಂದು ಒಳಗಡೆ ಹೋಗಬೇಕು. ಸೊ ಇಟ್ಸ್ ಗೋಯಿಂಗ್ ಲೈಕ್ ದಿಸ್. ಸೊ ಇದು ಸುರುಳಿ ಅಂತಾದರೆ ಇಲ್ಲೆಲ್ಲ ಹೀಗೆ ಬರಬೇಕು, ಇಲ್ಲೆಲ್ಲ ಹೀಗೆ ಬರಬೇಕು. ಸೊ ವೆನ್ ದೇ ಗೋ ಇನ್ ಲೈಕ್ ದಿಸ್, ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಯರ್? ಅದು ಹೀಗೆ ಬರಬೇಕು, ಆಮೇಲೆ ಇಲ್ಲಿ ಹೀಗೆ ಬರಬೇಕು. ವೃತ್ತಗಳು ದೊಡ್ಡದಾಗ್ತಾ ಹೋದಾಗೆ ಆ್ಯಸ್ ದ ಸರ್ಕಲ್ಸ್ ಗ್ರೋ ಇನ್ ಸೈಜ್ ಇಟ್ ವಿಲ್ ಬಿ ಲೈಕ್ ದಿಸ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ದಿಸ್. ಆಮೇಲೆ ಸಮಾನಾಂತರ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದೇ ವಿಲ್ ಬಿಕಮ್ ಆಲ್ಮೋಸ್ಟ್ ಸ್ಟ್ರೈಟ್. ಅಫ್ಕೋರ್ಸ್ ಆ ಕಡೆಯಿಂದ ಅದು ಬರಬೇಕೀಗ. ಸೊ ದೇ ವಿಲ್ ಕಮ್ ಲೈಕ್ ದಿಸ್ ಔಟ್ಸೈಡ್. ಹಿಯರ್ ಇಟ್ ಶುಡ್ ಕಮ್ ಔಟ್ಸೈಡ್, ಹಿಯರ್ ಇಟ್ ಶುಡ್ ಕಮ್ ಔಟ್ಸೈಡ್. ಇದು ಹಾಗೆ ಇಲ್ಲಿಂದ ಹೀಗೆ ಬಂತು ಅಂತ ಇಟ್ಕೊಳ್ಳೋಣ. It should come outside. So magnetic field lines around a circular coil will be almost straight lines, almost parallel lines when you reach the center. ಅದರ ವೃತ್ತದ ನಾವು ಆ ಸುರುಳಿಯ ಕೇಂದ್ರಕ್ಕೆ ಬರುವಾಗ ಅದರ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು ಆಲ್ಮೋಸ್ಟ್ ಸಮಾನಾಂತರ ಆಗಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಕರ್ವ್ಡ್ ಆಗಿದೆ, ಇಲ್ಲಿ ಕರ್ವೇಚರ್ ಜಾಸ್ತಿ ಆಗ್ತಾ ಬಂತು, ಇಲ್ಲಿಗೆ ಆಲ್ಮೋಸ್ಟ್ ಪ್ಯಾರಲಲ್ ಆಯಿತು. ಸೊ ದೇ ಮೂವ್ ಇನ್. ಅಫ್ಕೋರ್ಸ್ ಅದನ್ನು ನೀವು ಡಯಾಗ್ರಾಮ್ ಬುಕ್ಕನ್ನು ನೋಡಿದರೆ ಕರೆಕ್ಟ್ ಡಯಾಗ್ರಾಮ್ ಸಿಗುತ್ತೆ. ಇದೇ ಡಯಾಗ್ರಾಮನ್ನು ನೀವು ಇನ್ನೊಂದು ರೀತಿ ಬರಿಬೋದು. ಹೇಗೆ ಅಂದರೆ, ಇದೀಗ ಈ ಕಾಯಿಲ್ ಏನಾಗಿದೆ ಅಂದರೆ, ದಿಸ್ ಕಾಯಿಲ್ ಈಸ್ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್. ಒಂಥರ ಹೀಗಿದೆ. ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್ ವೆರಿ ಈಸಿಲಿ. ಹೌ ಕ್ಯಾನ್ ಯು ಡ್ರಾ? ಸಪೋಸ್ ಐ ಟೇಕ್ ದ ಕಾಯಿಲ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಅದನ್ನ ಯಾಕೆ ಕ್ರಾಸ್ ಆಗಿಡೋದು? ಹೀಗೆ ಇಡೋಣ. ದೆನ್ ಹೌ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಇಫ್ ಐ ಟೇಕ್ ಎ ಕಾಯಿಲ್ ಲೈಕ್ ದಿಸ್, yes, like this. How are the magnetic field lines if it is so? Then ನಾವೇನು ಮಾಡಬೇಕು ಇವಾಗ? ಸಪೋಸ್ ಯು ಪ್ಲೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಾನು ಇದನ್ನು ಈಗ ತಗೊಳ್ತೀನಿ, ಈ ಪೀಸನ್ನು. ಕರೆಂಟ್ ಈಸ್ ಮೂವಿಂಗ್ ಲೈಕ್ ದಿಸ್ ಆ್ಯಂಡ್ ಇಟ್ಸ್ ಕಮಿಂಗ್ ಔಟ್ ಲೈಕ್ ದಿಸ್, ಹಿಯರ್ ಹಿಯರ್ ಹಿಯರ್. ಹೀಗೆ ಹೋಗ್ತಾ ಇದೆ ಕರೆಂಟ್. ನಾವು ಯು ಟೇಕ್ ದಿಸ್ ಟೂ ಪೀಸಸ್, ಇದನ್ನು ಮತ್ತು ಇದನ್ನು ತಗೊಳ್ಳೋಣ. ಆಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡೋದು ತುಂಬ ಈಸಿ ಆಗುತ್ತೆ. ನಾವು ಆ್ಯಸ್ ಇಫ್ ಐ ಡಿಡ್ ಹಿಯರ್, ಇಲ್ಲಿ ಮಾಡಿದ ಹಾಗೇನೆ. ಸೊ ಐ ಯೂಸ್ಡ್ ದಿಸ್ ಕಂಡಕ್ಟರ್ ಆ್ಯಂಡ್ ಲೈಕ್ ದಿಸ್. ಬಟ್ ಇಲ್ಲಿ ಸ್ಟ್ರೈಟ್ ಕಂಡಕ್ಟರ್ ಅಲ್ಲ, ಇಟ್ ಈಸ್ ಎ ಕಾಯಿಲ್. ಅದು ಸುರುಳಿ ಆಕಾರದಲ್ಲಿದೆ. ಅದು ಒಂದು ಕ್ಲೋಸ್ಡ್ ಲೂಪ್ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಇಂಥ ಒಂದು ಪ್ಲೇನ್ ಎಶ್ಯೂಮ್ ಮಾಡ್ತೀನಿ ಇಲ್ಲಿ. ಐ ವಿಲ್ ಎಶ್ಯೂಮ್ ಎ ಪ್ಲೇನ್ ಲೈಕ್ ದಿಸ್. ಬೋರ್ಡಿಂದ ಹೊರಗೆ ಬರಬೇಕದು. ಒಂದು ಸಮತಲವನ್ನು ಎಶ್ಯೂಮ್ ಮಾಡಿದರೆ ಇಟ್ ವಿಲ್ ಬಿ ಲೈಕ್ ದಿಸ್. ಅದು ಹೀಗಿರುತ್ತೆ ಆ ಸಮತಲ. ಇಟ್ ವಿಲ್ ಬಿ ಲೈಕ್ ದಿಸ್. ಆವಾಗ ಅದರಲ್ಲಿ ಪಾಸ್ ಆಗಬೇಕಾದ್ರೆ ಕಾಯಿಲ್, ಯು ಹ್ಯಾವ್ ಟು ಶೋ ಇಟ್ ಲೈಕ್ ದಿಸ್. ಸೊ ಇಲ್ಲಿ ಎಂಟ್ರಾಗಿ ಇಲ್ಲಿಂದ ಹೊರಗೆ ಬರುತ್ತೆ. ಸೊ ಇಟ್ ಇಸ್ ಲೈಕ್ ದಿಸ್.
ಸೊ ಐ ಹ್ಯಾವ್ ಟು ಶೋ ದಿಸ್ ಈಸ್ ಅನ್ ಇಮ್ಯಾಜಿನರಿ ಪ್ಲೇನ್ ಲೈಕ್ ದಿಸ್. ಹೀಗೆ ತೋರಿಸಿದ್ರೆ ನಾವು ಈ ಕಂಡಕ್ಟ್ರನ್ನು ಬಲಗೈ ನಿಯಮಕ್ಕೆ ಒಳಪಡಿಸೋಣ. ಇಲ್ಲಿ ಒಂದು ಪೀಸ ಕರೆಂಟ್ ಮೇಲೆ, ಸೊ ಇಟ್ ಈಸ್ ಲೈಕ್ ದಿಸ್ ಹಿಯರ್ ಡೌನ್ವರ್ಡ್ಸ್, ಸೊ ಲೈಕ್ ದಿಸ್. ಓಕೆ, ಹೌ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಯರ್? ಕಾಂತೀಯ ಬಲರೇಖೆಗಳು ಇಲ್ಲಿ ಹೇಗಿವೆ? ಯು ಟೇಕ್ ದಿಸ್ ಸ್ಮಾಲ್ ಪೀಸ್ ಆಫ್ ಕಂಡಕ್ಟರ್, ಇದನ್ನು ತಗೊಳ್ಳಿ, ಕ್ಲಾಸ್ಪ್ ಇಟ್. ಅಫ್ಕೋರ್ಸ್ ಅದು ಹೀಗಾಗಿದೆ, ಬಟ್ ಇಲ್ಲೊಂದು ಸಣ್ಣ ಪೀಸ್ ತಗೊಂಡ್ರೆ ಅದು ಸ್ಟ್ರೈಟ್ ಅಂತ ತಗೊಂಡ್ರೆ thumb should show the direction of current. You know, when you apply that right hand rule, the conductor should be clasped in such a way that thumb shows the direction of current. ಆ ಸಣ್ಣ ಒಂದು ವಾಹಕದ ತಂತಿಯನ್ನು ನಾವು ಹಿಡ್ಕೊಳ್ಳುವಾಗ ಹೆಬ್ಬೆರಳು ವಾಹಕದ ವಿದ್ಯುತ್ ಪ್ರವಾಹದ ದಿಕ್ಕಲ್ಲಿ ಇರಬೇಕು. ನಾವು ಹೌ ಆರ್ ದೀಸ್ ಫಿಂಗರ್ಸ್, ಉಳಿದ ಬೆರಳುಗಳು ಹೇಗೆ ತೋರಿಸ್ತೇವೆ? ಅದು ಹೀಗೆ ತೋರಿಸ್ತಾ ಇದೆ. ಸೊ ಆರ್ ದೇ ಶೋಯಿಂಗ್ ಲೈಕ್ ದಿಸ್? ದೇ ಆರ್ ಶೋಯಿಂಗ್ ಲೈಕ್ ದಿಸ್, ಸೊ ಲೈಕ್ ದಿಸ್, ಹೀಗೆ ತೋರಿಸ್ತಾ ಇದೆ. ಅಫ್ಕೋರ್ಸ್ ಐ ಕಾಂಟ್ ಶೋ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೀಗೆ ತೋರಿಸ್ತಾ ಇರಬೇಕು. ಸೊ ಇದನ್ನು ಊಹೆ ಮಾಡ್ಕೊಳ್ಳಿ ಯಾವ ಥರ ಇದೆ ಅಂತ. ಎರಡು ಒಂದೇ, ನೋಡುವ ದಿಕ್ಕು ಮಾತ್ರ ಬೇರೆ. ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಯರ್? ಸೊ ಹೋಲ್ಡ್ ಕ್ಲಾಸ್ ದಿಸ್ ಕಂಡಕ್ಟರ್. ಇದನ್ನು ಬಲಗೈಯಲ್ಲಿ ನೀವು ಅದು ಹಿಡ್ಕೊಂಡ್ರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇದ್ರೆ, ಫಿಂಗರ್ಸ್ ಆರ್ ಶೋಯಿಂಗ್ ಲೈಕ್ ದಿಸ್. ಫಿಂಗರ್ಸ್ ಇಲ್ಲಿಂದ ಹೊರಗೆ ಬಂದು ಇಲ್ಲಿಗೆ ಒಳಗೆ ಹೋಗ್ತದೆ. ಸೊ ದೇ ಆರ್ ಶೋಯಿಂಗ್ ಲೈಕ್ ದಿಸ್. Fingers come outside and they go inside here. They are like this and like this. So ಇಲ್ಲಿ almost centrally straight ಬರುತ್ತೆ. As if we have straight magnetic field lines here. ಇಲ್ಲಿ ಹೇಗೆ ಕಾಂತೀಯ ಬಲರೇಖೆಗಳು ಸಮಾನಾಂತರವಾಗಿ ಸರಳ ರೇಖೆಗಳಾಗಿವೆಯೋ ಮಧ್ಯಕ್ಕೆ ಬರುವಾಗ ಇಲ್ಲಿ ಕೂಡ ಆಲ್ಮೋಸ್ಟ್ ಮಧ್ಯಕ್ಕೆ ಹೀಗೆ ಹೋಗುತ್ತೆ. ಈ ಲೈನ್ಗಳು ಹೇಗೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ದೀಸ್ ಲೈನ್ಸ್ ಆರ್ ಲೈಕ್ ದಿಸ್. ಇಮ್ಯಾಜಿನ್, ಅದು ಹೀಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಕಮ್ ಔಟ್ ಆ್ಯಂಡ್ ಗೋ ಇನ್. come out, they go in. ಸೊ ಒಳಗೆ ಹೋಗ್ತಾ ಇರ್ತದೆ ವರ್ಟಿಕಲಿ. ಸೊ ದೀಸ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿಯೂ ನಿಮಗೆ ಪ್ರಶ್ನೆ ಬರ್ಬೋದು, ಏನಂತಂದರೆ ಒಂದು ವಿದ್ಯುತ್ತನ್ನು ಪ್ರವಹಿಸ್ತಾ ಇರುವಂತಹ ಒಂದು ಲೋಹದ ಸುರುಳಿ, ಕ್ಲೋಸ್ಡ್ ಲೂಪ್, ಸರ್ಕ್ಯುಲರ್ ವೈರ್, ವೃತ್ತಾಕಾರವಾದಂತಹ ಒಂದು ಲೋಹದ ಸುರುಳಿಯ ಮಧ್ಯದಲ್ಲಿ ಉಂಟಾಗುವ ಕಾಂತೀಯ ಬಲ ಯಾವುದನ್ನೆಲ್ಲ ಅವಲಂಬಿಸಿಕೊಂಡಿರ್ತದೆ? ನಾವು ಇದಕ್ಕೆ ಬರ್ತೀವಿ, ಸಾಲೆನಾಯ್ಡ್ಗೆ ಬರ್ತೀವಿ. ಆನ್ ವಾಟ್ ಫ್ಯಾಕ್ಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕಾಯಿಲ್ ಡಿಪೆಂಡ್ಸ್? ಯಾವುದನ್ನೆಲ್ಲ ಅಂದರೆ ನಮ್ಮ ಹತ್ರ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕಾಂತೀಯ ರೇಖೆಗಳು ಬಲವಾಗಿರಬೇಕು, ಕಾಂತೀಯ ಕ್ಷೇತ್ರ ಇನ್ನೂ ಬಲವಾಗಬೇಕು, ಇನ್ನೂ ವೀಕ್ ಆಗಬೇಕು, ಏನು ಮಾಡ್ಬೋದು? ಅನ್ಲೆಸ್ ಕರೆಂಟ್ ಪಾಸಸ್ ಥ್ರೂ ದಿಸ್ ಕಾಯಿಲ್, ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. ಇದರಲ್ಲಿ ವಿದ್ಯುತ್ ಪ್ರವಹಿಸದೇ ಇದ್ದರೆ ಕಾಂತೀಯ ಬಲ ಇಲ್ಲವೇ ಇಲ್ಲ. ವಿದ್ಯುತ್ ಪ್ರವಹಿಸಿದರೆ ಮಾತ್ರ. ವಿದ್ಯುತ್ನ ಪ್ರಮಾಣವನ್ನು ಜಾಸ್ತಿ ಮಾಡೋಣ. ಲೆಟ್ ಅಸ್ ಟ್ರೈ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ಕರೆಂಟ್. ವಾಟ್ ವಿಲ್ ಹ್ಯಾಪನ್ ಟು ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಡೆಫಿನೆಟ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ವಿಲ್ ಇನ್ಕ್ರೀಸ್. ಸೊ ಇಟ್ ಡಿಪೆಂಡ್ಸ್ ಆನ್ ಕರೆಂಟ್ ಐ. ವಿದ್ಯುತ್ ಪ್ರವಾಹವನ್ನು ಡಿಪೆಂಡ್ ಆಗ್ತಾ ಇದೆ ಒಂದು. ಸುರುಳಿಯ ಮಧ್ಯೆ ಇರುವಂಥ ಅಥವಾ ಸುರುಳಿಯ ಒಳಗೆ ಇರುವಂತಹ ಕಾಂತೀಯ ಕ್ಷೇತ್ರದ ಬಲ ಅದರಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ತನ್ನು ಅವಲಂಬಿತವಾಗಿದೆ. ನೀವು ವಿದ್ಯುತ್ತಿನ ಪ್ರವಾಹವನ್ನು ಹೆಚ್ಚು ಮಾಡಿದಷ್ಟು ಕಾಂತೀಯ ಬಲ ಹೆಚ್ಚಾಗ್ತಾ ಹೋಗ್ತದೆ. ಎರಡು, ಎನ್ ಅಂದ್ರೇನು? ಅದು ಕಾಂತೀಯ ಅದು ಆ ಒಂದು ಸುರುಳಿಯಲ್ಲಿರುವ ಸುತ್ತುಗಳು, ನಂಬರ್ ಆಫ್ ಟರ್ನ್ಸ್. ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್, ಅಂದರೆ ಸುತ್ತುಗಳು, ಸುರುಳಿಯ ಸುತ್ತುಗಳು. 10 ಟರ್ನ್ ಇರ್ಬೋದು ವೈರು, 20 ಟರ್ನ್ ಇರ್ಬೋದು. ದರ್ ಮೇ ಬಿ 100 ಟರ್ನ್ಸ್. ಐ ಡೋಂಟ್ ನೋ ಹೌ ಮೆನಿ ಟರ್ನ್ಸ್ ಆರ್ ದರ್. ಮೋರ್ ದ ನಂಬರ್ ಆಫ್ ಟರ್ನ್ಸ್, ಮೋರ್ ವಿಲ್ ಬಿ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹೆಚ್ಚು ಸುತ್ತಿದ್ದಾಗೆ ಪ್ರತಿಯೊಂದು ಸುತ್ತು ಮಾಡಿದ ಮ್ಯಾಗ್ನೆಟಿಕ್ ಫೀಲ್ಡು, ಕಾಂತೀಯ ಕ್ಷೇತ್ರ ಸೇರ್ತಾ ಹೋಗ್ತದೆ. ಆವಾಗ ಅಲ್ಲಿ ಉಂಟಾದಂತಹ ಕಾಂತೀಯ ಕ್ಷೇತ್ರ ಬಲವಾಗ್ತಾ ಹೋಗ್ತದೆ. ಸೊ ಕಾಂತೀಯ ಕ್ಷೇತ್ರವನ್ನು ಉತ್ಪಾದನೆ ಮಾಡಲಿಕ್ಕೆ ಹಾಗಾದರೆ ನಮ್ಮಲ್ಲಿ ಅನೇಕ ರೀತಿಯ ಉದಾಹರಣೆಗಳಿವೆ. ಒಂದು, ಸ್ಟ್ರೈಟ್ ವಯರ್. ಎ ಸ್ಟ್ರೈಟ್ ವಯರ್ ಕ್ಯಾರಿಂಗ್ ಕರೆಂಟ್ ಪ್ರೊಡ್ಯೂಸರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಆರ್ಸ್ಟೆಡೆ ಹೇಳಿದರು ಅದನ್ನು. ಎರಡನೇದು ಸಾಲೆನಾಯ್ಡ್. ಇನ್ನೊಂದು ವೃತ್ತಾಕಾರವಾದ ಸುರುಳಿ. ಆಗ ನಾನೊಂದು ಅಲ್ಲಿ ಅರ್ಧದಲ್ಲಿ ಬಿಟ್ಟಿದ್ದೇನೆ. ಏನು ಅಂತ ಹೇಳಿದರೆ, what are the uses of a coil carrying current, a wire carrying current and a solenoid? First use, it produces magnetic field. To produce a very strong magnetic field,
ನಮಗೆ ಬೇಕಾದಷ್ಟು ಶಕ್ತಿಯ ಅಥವಾ ಬಲದ ಕಾಂತೀಯ ಕ್ಷೇತ್ರದ ಉತ್ಪಾದನೆಗೆ ಇದು ಮೂರನ್ನು ಉಪಯೋಗಿಸ್ಬೋದು, ಅಥವಾ ಇದು ಎರಡನ್ನು ಉಪಯೋಗಿಸ್ಬೋದು, ಕಾಯಿಲ್ ಸುರುಳಿ ಅಥವಾ ಸಾಲಿನಾಯ್ಡ್. ಎರಡನೇ ಉಪಯೋಗ ಏನು ಅಂತ ಹೇಳಿದರೆ, ನಿಮಗೆ ದಂಡಕಾಂತಗಳನ್ನು ತಯಾರು ಮಾಡಲಿಕ್ಕೆ, ಹೌ ಟು ಪ್ರೊಡ್ಯೂಸ್ ಎ ಮ್ಯಾಗ್ನೆಟ್. ಅಯಸ್ಕಾಂತಗಳನ್ನು ತಯಾರು ಮಾಡೋದು ಹೇಗೆ? ಸರ್ ನನ್ನ ಹತ್ರ ಒಂದು ಕಬ್ಬಿಣ ಇದೆ ಸರ್, ಸಾಫ್ಟ್ ಕಬ್ಬಿಣ ಇದೆ ಅಲ್ಲ, ಮೆದು ಕಬ್ಬಿಣ, ಅದು ಒಳ್ಳೆಯ ಮೆಟೀರಿಯಲ್ ಅಯಸ್ಕಾಂತವನ್ನು ಮಾಡಲಿಕ್ಕೆ. ಆದರೆ ನಿಮಗೆ ನ್ಯಾಚುರಲಿ ಸಿಗುವಾಗ, ವೆನ್ ಯು ಗೆಟ್ ಎ ಮ್ಯಾಗ್ನೆಟ್, ವೆನ್ ಯು ಗೆಟ್ ಎ ಅಯನ್ ಪೀಸ್ ನ್ಯಾಚುರಲಿ, ಇಟ್ ಇಸ್ ನಾಟ್ ಎ ಮ್ಯಾಗ್ನೆಟ್. ವೆನ್ ವಿ ಆರ್ ಕಿಡ್ಸ್, ವಿ ಯೂಸ್ ಟು ಡೂ ದ ಎಕ್ಸ್ಪೆರಿಮೆಂಟ್. ನಾವೇನು ಮಾಡ್ತೀವಿ, ವಿ ಟೇಕ್ ಎ ಮ್ಯಾಗ್ನೆಟ್, we take a small razor blade or small axo blade or any iron piece or some pins which we use in notice board, adannu tekondo we rub it against a magnet. After rubbing it 3 or 4 times, you will come to know that that pin turns into a magnet. ada magnetic ಒಂದು 4 ಸಲ ಅದನ್ನು ರಬ್ ಮಾಡಿದ ಕೂಡಲೇ ಅದು ಮ್ಯಾಗ್ನೆಟ್ ಆಯಿತು. ಇನ್ನೊಂದು ಎಕ್ಸ್ಪೆರಿಮೆಂಟ್ ನಾವು ಚಿಕ್ಕದಿರುವಾಗ ಏನು ಮಾಡಿದ್ದು ಅಂದರೆ, ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡುವಾಗ ಹೇಳಿದೆ, ಟೇಕ್ ಎ ನೀಡಲ್ ಆರ್ ಟೇಕ್ ಎ ಅಯನ್ ರಾಡ್, ವೈಂಡ್ ಎ ವಯರ್ ಓವರ್ ಇಟ್. ಒಂದು ಚಿಕ್ಕ ಅಯನ್ನ ಒಂದು ರಾಡನ್ನು ತಗೊಂಡು ಅದರ ಮೇಲೆ ವಯರನ್ನು ಪಾಸ್ ಮಾಡಿ ಸುತ್ತಿ ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ ಕೂಡಲೇ ಕರೆಂಟ್ ಪಾಸ್ ಆಗುತ್ತೆ, ಅದು ಸಾಲಿನಾಯ್ಡ್ ಆಗುತ್ತೆ. ಸಾಲಿನಾಯ್ಡ್ನ ಒಳಗೆ ಇರುವ ಈ ಅಯನ್ ರಾಡ್ ಮ್ಯಾಗ್ನೆಟೈಸ್ ಆಗುತ್ತೆ, ಇಟ್ ಗೆಟ್ಸ್ ಮ್ಯಾಗ್ನೆಟೈಸ್ಡ್, ಅದು ಕಾಂತವಾಗಿ ಬದಲಾವಣೆ ಹೊಂದುತ್ತದೆ. ಸೊ ಸಾಲಿನಾಯ್ಡ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಮ್ಯಾಗ್ನೆಟ್ಸ್. ಕಾಂತವನ್ನು ಉತ್ಪಾದನೆ ಮಾಡಲಿಕ್ಕೆ ಅಥವಾ ಕಾಂತವನ್ನು ತಯಾರು ಮಾಡಲಿಕ್ಕೆ, ಅಯಸ್ಕಾಂತವನ್ನು ತಯಾರು ಮಾಡಲಿಕ್ಕೆ ಸಾಲಿನಾಯ್ಡನ್ನು ಉಪಯೋಗಿಸ್ತಾರೆ. ಒಂದು ಮೆದು ಕಬ್ಬಿಣವನ್ನು ಅದರ ಒಳಗೆ ಇಟ್ಟರೆ, ಇದರ ಒಳಗೆ ಸಮಾನಾಂತರವಾದಂತಹ ಕಾಂತೀಯ ಬಲ ಇದೆ. ಆ ಕಾಂತೀಯ ಬಲ ಆ ಒಂದು ಮೆದು ಕಬ್ಬಿಣವನ್ನು ಅಯಸ್ಕಾಂತವಾಗಿ ಪರಿವರ್ತಿಸ್ತದೆ. ಸೊ ಇದು ಕೂಡ ಒಂದು ಉಪಯೋಗ. ಇಟ್ ಈಸ್ ಆಲ್ಸೋ ಯೂಸ್ ಟು ಜನರೇಟ್ ಆರ್ ಪ್ರೊಡ್ಯೂಸ್ ಮ್ಯಾಗ್ನೆಟ್ಸ್. ಸೊ ಇದೆಲ್ಲ ನಿಮಗೆ ವಿಷಯಗಳು, ಒಂದಿಷ್ಟು ವಿಷಯಗಳು ತಲೆಯಲ್ಲಿ ಇರಬೇಕು. ಇದರಲ್ಲಿ ನಿಮಗೆ ಯಾವುದು ಪ್ರಶ್ನೆ ಬರ್ಬೋದು? ಕಾಂತೀಯ ಬಲರೇಖೆಗಳ ಗುಣಲಕ್ಷಣ ಕೇಳ್ಬೋದು, ಒಂದೆರಡು ಬರೀಲಿಕ್ಕೆ. ಅಥವಾ ಕಾಂತೀಯ ಬಲರೇಖೆಗಳನ್ನು ಯಾವುದನ್ನು ಉಪಯೋಗಿಸ್ಕೊಂಡು ನಾವು ಬಿಡಿಸ್ತೇವೆ ಅದು ಕೇಳ್ಬೋದು, ಸಣ್ಣ ದಿಕ್ಸೂಚಿಯನ್ನಿಟ್ಟು ಮಾಡ್ತೇವೆ. ಕಾಂತೀಯ ಬಲರೇಖೆಗಳು ಸಾಂದ್ರತೆ ಹೆಚ್ಚಿದ್ದಿದ್ರೆ ಏನನ್ನು ಸೂಚಿಸ್ತದೆ ಅಂತ ಕೇಳ್ಬೋದು. ಅದು ಹೆಚ್ಚಿನ ಬಲದ ಕಾಂತೀಯ ಕ್ಷೇತ್ರವನ್ನು, ಇಟ್ ರೆಪ್ರೆಸೆಂಟ್ಸ್ ಮೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್. ಸೊ ಯಾವ ಥರ ಬೇಕಾದ್ರೂ ಕ್ವಶನ್ ಕೇಳ್ಬೋದು, ಅದರ ಒಳಗಿಂದ ಒಳಗೆ ಹೋಗ್ತಾ. ನಮಗೆ ನಮ್ಮ ವಿಷಯಗಳು ಪರ್ಫೆಕ್ಟ್ ಆಗಿದ್ದಿದ್ರೆ ವಿ ಕ್ಯಾನ್ ಆನ್ಸರ್ ಎನಿಥಿಂಗ್, ವೆದರ್ ಇಟ್ ಇಸ್ 3 marks or 2 marks or 5 marks, ವಾಟ್ ಎವರ್ ಇಟ್ ಈಸ್. ಸಿಮಿಲರ್ಲಿ ರೈಟ್ ಹ್ಯಾಂಡ್ ರೂಲ್, ಬಲಗೈ ಹೆಬ್ಬೆರಳ ನಿಯಮವೇನು ಕೇಳ್ಬೋದು, ಇದನ್ನು ಚಿತ್ರಿಸಲಿಕ್ಕೆ ಕೇಳ್ಬೋದು, ಅಥವಾ ಇದನ್ನು ಚಿತ್ರಿಸಲಿಕ್ಕೆ ಕೇಳ್ಬೇಕು. ಇದ್ರ ಸರಿಯಾದ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಹ್ಯಾವ್ ಮೆನಿ ಥಿಂಗ್ಸ್ ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ಸ್. ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ವಿದ್ಯುತ್ ಪ್ರವಾಹ ಹರಿತಾ ಇರುವಂಥ ಒಂದು ವಾಹಕವನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಡುವಾಗ ಅದರ ಮೇಲೆ ಬೀಳುವಂಥ ಬಲ, ಅದರ ಬಗ್ಗೆ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. So we have seen how a current passing through a conductor produces magnetic field around it. That conductor may be a straight wire or it may be in the form of coil. So there are different ways of representing the magnetic field produced by different coils. ಒಂದು ವಿದ್ಯುತ್ ವಾಹಕ ಉತ್ಪತ್ತಿ ಮಾಡುವಂತಹ ಕಾಂತೀಯ ಕ್ಷೇತ್ರ ಹೇಗಿದೆ ಅಂತೇಳಿ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ವಿ. ಅದು ನೇರ ವಾಹಕ ಇರ್ಬೋದು ಅಥವಾ ಸುರುಳಿ ಆಕಾರದಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯಂತಹ ಕಾಂತೀಯ ಕ್ಷೇತ್ರವನ್ನ ಉಂಟು ಮಾಡ್ತದೆ. ಆ ಕಾಂತೀಯ ಕ್ಷೇತ್ರವನ್ನ ನಾವು ಕಾಂತೀಯ ಬಲರೇಖೆಗಳ ಮೂಲಕ ತೋರಿಸ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಅದನ್ನ ನೋಡುವಾಗ ನಮಗೆ ಕಾಂತೀಯ ಕ್ಷೇತ್ರ ಕಣ್ಣಿಗೆ ಕಾಣುದಿಲ್ಲ, ಸೂರ್ಯನ ಸುತ್ತ ಬೆಳಕು ನಮಗೆ ಕಣ್ಣಿಗೆ ಕಾಣುದಿಲ್ಲ, ಅದು ನಮ್ಮ ಕಣ್ಣಿಗೆ ಬಂದು ಬಿದ್ದಾಗ ಮಾತ್ರ ನಮಗೆ ಕಾಣುವಂಥದ್ದು. ಅದನ್ನ ನಾವು ರೇಖೆಗಳ ಮೂಲಕ ತೋರಿಸ್ತೇವೆ. ಅದೇ ರೀತಿ ಅಲ್ಲಿಯೂ ಕೂಡ ನಾವು ರೇಖೆಗಳ ಮೂಲಕ ತೋರಿಸ್ತೇವೆ. ಇವಾಗ ನಾವೀಗ ಏನು ಕಲ್ತೆವು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನ ಆಗ್ಬೋದಾ? ನೋಡುವ. ಇವಾಗ ನಾನು ಇದರಲ್ಲಿ ಸೇರಿಸಿದಂತಹ ಪ್ರಶ್ನೆಗಳು ಕೆಲವು ವಿಶೇಷವಾದಂತಹ ಪ್ರಶ್ನೆಗಳು ಮಾತ್ರ. ಸಮ್ ಪೆಕ್ಯುಲಿಯರ್ ಕ್ವಶನ್ಸ್ ಹ್ಯಾವ್ ಆಡೆಡ್. ಮಾಮೂಲು ಕೆಲವು ಡೆಫಿನೇಷನ್ಸ್ ಎಲ್ಲ ಇದೆ, ಆದ್ರೆ ನಿಮಗೆ ದೀರ್ಘ ಉತ್ತರಗಳನ್ನ ಬರೆಯುವಂತಹ ಪ್ರಶ್ನೆಗಳನ್ನ ನಾನು ಇಲ್ಲಿ ಸೇರಿಸಲಿಲ್ಲ. ಅದಕ್ಕೆ ನೇರವಾಗಿ ಉತ್ತರ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಸಿಗ್ತದೆ. ಆಲ್ ದ ಡೀಟೇಲ್ಡ್ ಆನ್ಸರ್ಸ್ whatever may be asked in this part is available in your textbook, and I need not explain it again. And already have studied some notes alva. ನೀವು ಈಗಾಗಲೇ ಯಾವುದೋ ಒಂದು ನೋಟ್ಸ್ ಅನ್ನ ನೀವು ಸ್ಟಡಿ ಮಾಡಿರ್ತೀರಾ, ನಾನ್ ಮತ್ತೆ ಅದಕ್ಕೆ ಇನ್ನೊಂದು ರೀತಿಯ ಉತ್ತರ ಕೊಡೋದು ಅದೆಲ್ಲ ಬೇಡ. ನೀವು ನಿಮ್ಮ ಟೀಚರ್ಗಳು ಏನು ಪ್ರಶ್ನೆ ಉತ್ತರಗಳನ್ನ ಕೊಟ್ಟಿದಾರ ಅದನ್ನೇ ಕಲೀರಿ. ನಾವೀಗ ಅದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಐ ಹ್ಯಾವ್ ಕವರ್ಡ್ ಸಮ್ 2 marks or 1 mark or 3 mark ಕ್ವಶನ್ಸ್, ಅಂದ್ರೆ ಪಾಯಿಂಟ್ಸ್ ಅನ್ನ ಬರೆಯುವಂತ ಪ್ರಶ್ನೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ.
ಚಿತ್ರಗಳು ಮಾಡಬೇಕು. ಈಗ ಕಾಂತೀಯ ಬಲರೇಖೆಗಳನ್ನ ತೋರಿಸಿ ಶೋ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಅಂತದೆಲ್ಲ ನಿಮ್ಗೆ ನೇರವಾಗಿ ಅದು ಸಿಗ್ತದೆ, ನೀವು ಮಾಡಬಹುದು ಅದನ್ನ. ಸೊ ನಾವು ಒಂದೊಂದೇ ಪ್ರಶ್ನೆಗಳನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಮೊದಲಿಗೆ ನಾವು ಈಗ ಫಸ್ಟ್ ಕ್ವಶನ್, ವಿದ್ಯುತ್ ಪ್ರವಾಹದ 2 ಪರಿಣಾಮಗಳನ್ನ ಬರೀರಿ. ಅಂದ್ರೆ ಒಂದು ವಾಹಕದಲ್ಲಿ ನೀವು ವಿದ್ಯುತ್ ಅನ್ನ ಪ್ರವಹಿಸಿದ್ರೆ ಏನೇನೆಲ್ಲ ಬದಲಾವಣೆಗಳನ್ನ ನೋಡ್ಲಿಕ್ಕೆ ಅಥವಾ ಏನೆಲ್ಲ ಪರಿಣಾಮಗಳನ್ನ ಕಾಣ್ಲಿಕ್ಕೆ ಸಿಗ್ತದೆ. ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಾಟ್ ಇಫೆಕ್ಟ್ಸ್ ಎ ಕರೆಂಟ್ ವಿಲ್ ಪ್ರೊಡ್ಯೂಸ್. ಆಟೋಮೆಟಿಕ್ ಗೊತ್ತು ನಿಮಗೆ. ಶಾಖೋತ್ಪನ್ನ ಪರಿಣಾಮ, when your current passes through a conductor it produces heat, at the same time it produces magnetic field also. magnetic field ಅನ್ನ ಪ್ರೊಡ್ಯೂಸ್ ಮಾಡ್ತದೆ. it produces ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡ್ತದೆ, ಶಾಖವನ್ನು ಉಂಟು ಮಾಡ್ತದೆ. ಇದೊಂದು ಸಿಂಪಲ್ ಕ್ವಶನ್. ಇದನ್ನ ನಾವು ಬಹಳಷ್ಟು ಕಡೆಗಳಲ್ಲಿ ಉಪಯೋಗಿಸ್ತೀವಿ. ಈಗ ಉದಾಹರಣೆಗೆ ಶಾಖವನ್ನು ಉತ್ಪಾದನೆ ಮಾಡ್ತದಲ್ಲ ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ, ಅದನ್ನೇ ನಾವು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಯೂಸ್ ಮಾಡುದು. ಐರನ್ ಬಾಕ್ಸ್ ಯೂಸಸ್ ದ ಸೇಮ್ ಪ್ರಿನ್ಸಿಪಲ್. ವೆನ್ ಕರೆಂಟ್ ಪಾಸಸ್ ಥ್ರೂ ಎ ವೈರ್ ಇಟ್ ಪ್ರೊಡ್ಯೂಸಸ್ ಹೀಟ್. ಅಲ್ಲಿ ಅದ ಶಾಖವಾಗಿ ಪರಿವರ್ತಿಸ್ತದೆ ಅದು. ಸೊ ಅದು ಎಲ್ಲದರಲ್ಲಿ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ಕಾಯಿಲ್ಗಳು, ಸುರುಳಿಗಳು ಬೇಕು. ಅದೇ ರೀತಿ ಮ್ಯಾಗ್ನೆಟಿಕ್ ಇಫೆಕ್ಟ್. ಈಗ ನಮ್ದು ಇದೊಂದು ಸಣ್ಣ ವಿಡಿಯೋ ಸ್ಕ್ರೀನ್ ಆದ್ರೆ, ಆ ಸ್ಕ್ರೀನ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಾನ್ಗಳು ಬಂದು ಹೊಡೆದು ಅದರಲ್ಲಿ ನಿಮಗೆ ಪ್ರತಿಬಿಂಬ ಮೂಡ್ಬೇಕಾದ್ರೆ, ಇಫ್ ಎಲೆಕ್ಟ್ರಾನ್ಸ್ ಹ್ಯಾವ್ ಟು ಮೂವ್ ಅಂಡ್ ಹಿಟ್ ಆನ್ ದ ಸ್ಕ್ರೀನ್, ವಿ ನೀಡ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೆ ಒಂದು ಕಾಂತೀಯ ಕ್ಷೇತ್ರ ಬೇಕು. ಅದನ್ನು ಈ ಸುರುಳಿಗಳು ಉತ್ಪಾದನೆ ಮಾಡ್ತವೆ. ಇದರ ಸುತ್ತ ತುಂಬಾ ಕಾಯಿಲ್ಗಳಿದೆ, ವೈರ್ ಅನ್ನ ಸುತ್ತಿರ್ತಾರೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಆಲ್ ದೀಸ್ ಕಾಯಿಲ್ಸ್ ಇನ್ ಇದನ್ನು ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕರಿತೀವಿ ನಾವು. ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಇದನ್ನು ಉಪಯೋಗಿಸ್ತಾರೆ. ಸ್ಕ್ಯಾನಿಂಗ್ ಇದ್ದು ರಿಸಲ್ಟ್ ನೋಡ್ಲಿಕ್ಕೆ, ಆಮೇಲೆ ECG ನೋಡ್ಲಿಕ್ಕೆ, ಅದೆಲ್ಲ ಕ್ಯಾಥೋಡ್ ರೇ ಟ್ಯೂಬ್ಸ್. ಅದಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಸೊ ಯು ವಿಲ್ ಯೂಸ್ ಮ್ಯಾಗ್ನೆಟಿಕ್ ಇಫೆಕ್ಟ್. ಸೊ ಇದು ಬೇರೆ ಬೇರೆ ಅದ್ರದ್ದು ಇಫೆಕ್ಟ್ ಇದೆ. ಕೆಮಿಕಲ್ ಇಫೆಕ್ಟ್ ಇದೆ, ರಾಸಾಯನಿಕ ಪರಿಣಾಮಗಳಿದೆ, ಬೇರೆ ಬೇರೆ ಇಫೆಕ್ಟ್ ಕರೆಂಟ್ ಇದೆ. ಈಗ ಇದಿಷ್ಟು ಸಾಕು, ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂಡ್ ಹೀಟಿಂಗ್ ಇಫೆಕ್ಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅವರ ಆವಿಷ್ಕಾರವೇನು? ತುಂಬಾ ಆವಿಷ್ಕಾರ ಇದೆ ಅವ್ರದ್ದು. ನೀವು ಯಾವ್ದಾದ್ರು ಒಂದು ಬರ್ದ್ರೆ ಸಾಕು. ಇದೇ ಅವ್ರದ್ದು ಆವಿಷ್ಕಾರ. ಯಾವುದು? ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ಅಥವಾ ಯಾವುದೇ ವಾಹಕದಲ್ಲಿ ವಿದ್ಯುತ್ ಹರಿಯುವಾಗ ಅದು ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡ್ತದೆ. ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಇದು ಅವರ ಚಿತ್ರ ಎಲ್ಲ ಮಾಡ್ಬೇಕಾಗಿಲ್ಲ ಪರೀಕ್ಷೆಗೆ. ಯಾರು ಅಂತ ಒಂದು ನೆನಪು ಮಾಡ್ಲಿಕ್ಕೆ, ನಿಮ್ಮ ಊರಿನಲ್ಲಿ ಇಂಥದ್ದೇ ಯಾರಾದ್ರೂ ಒಂದು ಇದ್ರೆ ಅವರನ್ನ ನೋಡುವಾಗ ಇವರನ್ನೇ ನೋಡಿದಾಗ ಅನ್ಸಿದ್ರೆ ನೀವೊಂದು ಕೆಲಸ ಮಾಡಿ, ಅವರಿಗೆ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತ ಮನಸ್ಸಲ್ಲೇ ಹೆಸರು ಇಟ್ಕೊಳ್ಳಿ. ಅವ್ರನ್ನ ಕರಿಬೇಡಿ. ಹಾಗೆ ಅವಾಗ ನಿಮ್ಗೆ ನೆನಪಾಗತ್ತೆ, ಅದು ಇವರು ಅಲ್ಲಿ ಆ ಕಡೆ ಮನೆಯವರಲ್ಲಿ ಇದ್ದಾರಲ್ಲ ಒಬ್ರು, ಅವರಾಗೆ ಇದ್ದಾರೆ ಇವರು, ಅವ್ರು ಆರ್ಸ್ಟೆಡ್ ಅಲ್ವಾ ಅಂತೇಳಿ ಅದೇ ತರ ನೆನಪಿಟ್ಕೊಳ್ಳಿ. ಬಟ್ ಅವರನ್ನ ಯಾವತ್ತು ಹಾಗೆ ಕರೀಲಿಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಶಕ್ತಿ ಮತ್ತು ಕಾಂತತೆಗಳು. ಕಾಂತತೆ ಅಂದ್ರೆ ಕಾಂತೀಯ ಕ್ಷೇತ್ರ, ವಿದ್ಯುತ್ ಶಕ್ತಿ ಅಂದ್ರೆ ವಿದ್ಯುತ್ ಹರಿಯುವಾಗ ಆಗುವ ಅದರ ಪರಿಣಾಮ. ವಿದ್ಯುತ್ ಶಕ್ತಿ ಮತ್ತು ಕಾಂತತೆಗಳು ಪರಸ್ಪರ ಸಂಬಂಧಿತ ವಿದ್ಯಮಾನಗಳು ಎಂಬುದನ್ನು ತೋರಿಸಿಕೊಟ್ಟ ಒಂದು ವಿಜ್ಞಾನಿಯನ್ನು ಹೆಸರಿಸಿ. ತುಂಬಾ ಜನ ಇದನ್ನ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕ್ಲಾಸಲ್ಲಿ ನಾನು ಪಾಠ ಮಾಡುವಾಗ ಕೂಡ ಹೇಳಿದೆ. ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಕ್ ಇಫೆಕ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನ ಕಂಬೈನ್ ಮಾಡ್ಲಿಕ್ಕೆ ಇದು ಎರಡಕ್ಕೂ ಒಂದೇ ಮೂಲ ಇರಬೇಕು ಅಂತ ಹೇಳಿ ಅನೇಕ ವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ ಒಂದು ಆರ್ಸ್ಟೆಡ್. He told that when current passes you can produce magnetic field. ಮೈಕೆಲ್ ಫೆರಡೆ ರಿವರ್ಸ್ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ, ಕಾಂತೀಯ ಕ್ಷೇತ್ರ ಇದ್ರೆ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡಬಹುದಾ ಅಂತ ಹೇಳುವಂತ. ಸೊ ಮೆನಿ scientists you can name. One of them is Oersted and he started combining electric and magnetism. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗುವ. ಇದೆಲ್ಲ ನಂಬರ್ ನಾನು ಕಂಟಿನ್ಯೂಸ್ ಕೊಟ್ಟಿದ್ದೀನಿ. ಈ ನೋಟ್ಸ್ ನಿಮಗೆ ಸಿಗತ್ತೆ, ನಾನು ಕೊಡ್ತೀನಿ. ನಾನು ಇದನ್ನ PDF ಮಾಡ್ತೀನಿ. ನೀವು ನಿಮ್ಗೆ ಅದು ಬೇಕು ಅಂತಂದ್ರೆ ಯು ಜಸ್ಟ್ ಸೆಂಡ್ ಎ ಮೆಸೇಜ್ ಟು ವಾಟ್ಸಪ್ ಮೆಸೇಜ್ ಟು ಈ ನಂಬರ್ಗೆ ನೀವು ಮೆಸೇಜ್ ಕಳಿಸಿ 94801 ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿ. SSLC ಮ್ಯಾಗ್ನೆಟಿಕ್ ಇಫೆಕ್ಟ್ ನೋಟ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದರ PDF ಕಳಿಸ್ತೀನಿ. ಓಕೆ, 94801 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಓಕೆ, ಐ ವಿಲ್ ಸೆಂಡ್ ದ PDF ಫಾರ್ಮ್ ಆಫ್ ದಿಸ್. ಹಾಗೆ ಒಂದೊಂದೇ ಮಾಡ್ತಾ ಬರ್ತೀನಿ. ನನ್ನ ಹತ್ರ ಈಗ ಎಲ್ಲನೂ ಇಲ್ಲ. ನಾನೀಗ ಈ ತರದೊಂದು ಯಾಕಂದ್ರೆ ಎಲ್ರು ಈಗ ನಿಮ್ಗೆ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಬಟ್ ಎಲ್ರು ಮನೆಯಲ್ಲಿದ್ದಾರೆ. ಹಾಗಾಗಿ ಯಾರು ನಿಮ್ಗೆ ಹೆಚ್ಚಿನ ಹೆಲ್ಪ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಬೇಕಾಗಿ ನಾನು ಹೊಸ ನೋಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದೊಂದೇ ಮಾಡ್ತಾ ಹೋಗ್ಬೇಕಷ್ಟೇ. ಎಷ್ಟು ದಿನ ಆಗತ್ತೆ ಮಾಡ್ತಾ ಹೋಗೋಣ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದ್ ಹಂತದ ನಂತರ ನಿಮ್ಮ ಟೀಚರ್ಸ್ ನಿಮ್ಗೆ ಸಿಗ್ತಾರೆ, ಮತ್ತೆ ಅವ್ರು ಹೇಳ್ಕೊಡ್ತಾರೆ. ಸೊ ಫೈನಲ್ ನಿಮ್ಗೆ ಏನಿದ್ರು ನಿಮ್ ಟೀಚರ್ಸ್ ಏನ್ ಹೇಳ್ಕೊಡ್ತಾರೆ ಅದೇ ಫೈನಲ್. ಅದು ನಿಮ್ಗೆ ಬೇಗ ತಲೆಗೆ ಹೋಗುತ್ತೆ. ಇದೆಲ್ಲ ಸ್ವಲ್ಪ ಪೂರಕವಾಗಿರುವಂತ ವ್ಯವಸ್ಥೆಗಳು ಅಷ್ಟೇ, ಇದೇ ಫೈನಲ್ ಅಲ್ಲ. ಓಕೆ, ಸೊ ಓಕೆ,
ದ ಯೂನಿಟ್ ಕ್ರಿಶ್ಚಿಯನ್ ಆರ್ಸ್ಟೆಡ್ಗೆ ನಾವು ಗೌರವ ಕೊಡ್ತೀವಿ. ಹೇಗೆ? ಈಗ ಆಂಪಿಯರ್ ಅಂತ ಹೇಳ್ತೀವಿ, ಕರೆಂಟ್ ಅನ್ನ ಆಂಪಿಯರ್ ಅಲ್ಲಿ ಅಳತೆ ಮಾಡ್ತೀವಿ, ಅದು ಆಂಪಿಯರ್ ಅಂತ ಹೇಳುವ ವಿಜ್ಞಾನಿಗೆ ಕೊಡೋ ಗೌರವ. ಆರ್ಸ್ಟೆಡ್ ಏಕಮಾನ, ಏಕಮಾನ ಅಂದ್ರೆ ಅದಕ್ಕೆ ಇರುವ ಅಳತೆಯನ್ನ ಅದನ್ನ ಅಳತೆ ಮಾಡ್ಲಿಕ್ಕೆ ಉಪಯೋಗಿಸುವಂತ ಒಂದು ಹೆಸರು. ಆರ್ಸ್ಟೆಡ್ ಏಕಮಾನವು ಯಾವ ಭೌತ ಪರಿಮಾಣದ ಏಕಮಾನವಾಗಿದೆ? ಅದು ಯಾವ್ದನ್ನು ಅಳತೆ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ? ವಿಚ್ ಯೂನಿಟ್ ಈಸ್ ಆರ್ಸ್ಟೆಡ್ ಯೂನಿಟ್ ಈಸ್ ಯೂಸ್ ಟು ಮೆಷರ್ ವಾಟ್ ಫಿಸಿಕಲ್ ಕ್ವಾಂಟಿಟಿ? ಇಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಟೆಸ್ಲಾ ಕೂಡ ಇನ್ನೊಂದು ಏಕಮಾನ, ಅದು ಕೂಡ ಒಂದು ಯೂನಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ, ಕಾಂತೀಯ ಕ್ಷೇತ್ರವನ್ನು ಅಳತೆ ಮಾಡ್ಲಿಕ್ಕೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮೆಜರ್ಡ್ ಯೂಸಿಂಗ್ ಆರ್ಸ್ಟೆಡ್ ಆರ್ ಟೆಸ್ಲಾ. ದೆನ್ ದಂಡಕಾಂತದ 2 ಲಕ್ಷಣಗಳನ್ನ ಬರೆಯಿರಿ. ನಾವು ಡಿಸ್ಕಸ್ ಮಾಡಿದ್ವಿ ಆಗ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ದಿಸ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ನ ಪ್ರಾಪರ್ಟಿಗಳೇನು ಅಂತ. ಅಂಡ್ ಯು ನೋ ಬಾರ್ ಮ್ಯಾಗ್ನೆಟ್ಸ್ ಹ್ಯಾವ್ ಗಾಟ್ 2 poles, ನಾರ್ತ್ ಪೋಲ್, ಸೌತ್ ಪೋಲ್. ಅದರಲ್ಲಿ ಲೈಕ್ ಪೋಲ್ಸ್ ರಿಪೆಲ್ ಅಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್. ಲೈಕ್ ಪೋಲ್ಸ್ ಮೀನ್ಸ್ ಸಿಮಿಲರ್, ನಾರ್ತ್ ನಾರ್ತ್, ಸೌತ್ ಸೌತ್, ದೇ ರಿಪೆಲ್. ಅನ್ಲೈಕ್ ಪೋಲ್ಸ್ ನಾರ್ತ್ ಸೌತ್, ದೇ ಅಟ್ರಾಕ್ಟ್. ಸೊ ದಂಡಕಾಂತಕ್ಕೆ 2 ಧ್ರುವ ಇದೆ, ಒಂದೊಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಅದನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಟ್ ಮಾಡಿದ್ರೆ ಮತ್ತೆ ಅದು ಉತ್ತರ ದಕ್ಷಿಣ ಆಗತ್ತೆ. ಸಜಾತೀಯ ಧ್ರುವಗಳು ವಿಕರ್ಷಿಸ್ತವೆ, ಅಂದ್ರೆ ಉತ್ತರ ಉತ್ತರ ಸಜಾತೀಯ, ಉತ್ತರ ದಕ್ಷಿಣ ವಿಜಾತೀಯ, ದಕ್ಷಿಣ ದಕ್ಷಿಣ ಸಜಾತೀಯ. ಸೊ ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ. ಸೊ ತುಂಬಾ ಸಿಂಪಲ್ ಆಗಿದೆ. ಓಕೆ. ಕಾಂತಕ್ಷೇತ್ರ ಎಂದ್ರೇನು? ಏನೋ ಯಾವ್ದನ್ನು ಕಾಂತೀಯ ಕ್ಷೇತ್ರ ಅಂತ ಹೇಳ್ತೀವಿ? ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ರೀಜನ್ ವ್ಯಾರ್ force is experienced by another magnet. So the region surrounding a magnet in which the force of the magnet can be detected is called the region surrounding a magnet in which force of the magnet can be detected. ಮ್ಯಾಗ್ನೆಟ್ ನ ಸುತ್ತ ಇರುವ ಯಾವ ಸ್ಥಳಗಳಲ್ಲೆಲ್ಲ ನಾವು ಇನ್ನೊಂದು ಬಲವನ್ನ ಅದು ಇನ್ನೊಂದು ಮ್ಯಾಗ್ನೆಟ್ ನ ಮೇಲೆ ಹಾಕಲಿಕ್ಕೆ ಅದಕ್ಕೆ ಸಾಧ್ಯ ಇದೆ, ಅದೆಲ್ಲ ಕಾಂತಕ್ಷೇತ್ರ. ದಂಡಕಾಂತ ಒಂದರ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಇರ್ಬೇಕಾದ್ರೆ, ಅದು ಇನ್ನೊಂದು ಯಾವ್ದೋ ತಗೊಂಡ್ ಬಂದ್ರೆ ಅದ್ರ ಮೇಲೆ ಅದರ ಬಲ ಪ್ರಯೋಗ ಆಗ್ಬೇಕು, ಅದು ಎಲ್ಲಿವರೆಗಿದೆ ಅಲ್ಲಿವರೆಗೆ ಕಾಂತಕ್ಷೇತ್ರ. ಸೊ ಡೆಫಿನೇಷನ್ ಇದು ಬರಿಬೇಕು. ದಂಡಕಾಂತದ ಸುತ್ತಲೂ ಕಾಂತೀಯ ಬಲವಿರುವ ಬಲದ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರೆಯುತ್ತಾರೆ. ಓಕೆ. ಕಾಂತಕ್ಷೇತ್ರವು ಡ್ಯಾಶ್ ಹೊಂದಿದ ಪರಿಮಾಣವಾಗಿದೆ. ದಿಕ್ಕು ಮಾತ್ರ ಇರುದು ಕಾಂತಕ್ಷೇತ್ರಕ್ಕೆ, ಪ್ರಮಾಣ ಮಾತ್ರ. ದಿಕ್ಕು ಮತ್ತು ಪ್ರಮಾಣ ಎರಡೂ ಇದೆ. ಇಟ್ಸ್ ಎ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಆಪ್ಷನ್ 3 ಅದಕ್ಕೆ ಆನ್ಸರ್. ಎರಡೂ ಇದೆ ಕಾಂತೀಯ ಕ್ಷೇತ್ರಕ್ಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಗಾಟ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಆಪ್ಷನ್ 3. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸುವುದು ಹೇಗೆ? ಅದು ಈಗ ನಾವು ಕ್ಷೇತ್ರ ಅಂತ ಹೇಳ್ತೀವಿ, ಅದು ಇಟ್ಸ್ ಎ ಪ್ಲೇಸ್ ವೇರ್ ಅನದರ್ ಮ್ಯಾಗ್ನೆಟ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ಅದರ ಬಲ ಎಲ್ಲಿವರೆಗೆ ಪ್ರಯೋಗ ಆಗ್ತದೆ ಅದೆಲ್ಲ ಕ್ಷೇತ್ರ. ಅದಕ್ಕೆ ನಾವು ದಿಕ್ಕನ್ನು ಹೇಗೆ ಹೇಳುದು? ಹೌ ಡು ಯು ರೆಪ್ರೆಸೆಂಟ್ ಎ ಡೈರೆಕ್ಷನ್ ಫಾರ್ ಇಟ್? ಡೈರೆಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ನಾರ್ತ್ ಪೋಲ್ ಆಫ್ ದ ಸ್ಮಾಲ್ ನೀಡಲ್. ಒಂದು ಸಣ್ಣ ದಿಕ್ಸೂಚಿಯನ್ನ ನಾವು ತಗೊಳ್ಬೇಕು. ಆ ಸಣ್ಣ ದಿಕ್ಸೂಚಿ ತೋರಿಸುವ ದಿಕ್ಕು, ಅದರ ಉತ್ತರ ಧ್ರುವ ತೋರಿಸುವ ದಿಕ್ಕು, ಅದುವೇ ಕಾಂತಕ್ಷೇತ್ರದ ದಿಕ್ಕು. ಹೌದಾ? ಯಾವುದೋ ಒಂದು ದಂಡಕಾಂತದ ಬದಿಯಲ್ಲಿ ನಾವೊಂದು ಚಿಕ್ಕ ದಿಕ್ಸೂಚಿಯನ್ನು ಇಡ್ಬೇಕು. ಆ ದಿಕ್ಸೂಚಿಯ ಉತ್ತರ ಧ್ರುವ ತೋರಿಸುವ ದಿಕ್ಕು ಕಾಂತಕ್ಷೇತ್ರದ ದಿಕ್ಕು. ಸೊ ದ ಡೈರೆಕ್ಷನ್ ಶೋನ್ ಬೈ ದ ಸ್ಮಾಲ್ ಕಂಪಾಸ್ ನೀಡಲ್, ನಾರ್ತ್ ಪೋಲ್ ಆಫ್ ದ ಕಂಪಾಸ್ ನೀಡಲ್, ದಟ್ ಈಸ್ ಟೇಕನ್ ಆಸ್ ರೆಫರೆನ್ಸ್. ಸರ್ ಇದೆಲ್ಲ ಯಾಕೆ ಈಗ ಮಾಡುದು? ಅದ್ ನಾವು ಯಾವುದೋ ಒಂದು ಅದರ ಒಂದು ಕನ್ವೆನ್ಷನ್ ತಗೊಳ್ಳುದು. ಎಲ್ಲಾ ವೆಹಿಕಲ್ಗಳು, ಎಲ್ಲಾ ವಾಹನಗಳು ಎಡಬದಿಯಲ್ಲೇ ಚಲಿಸಬೇಕು. ಯಾಕೆ ಹೇಳ್ತೀವಿ ನಾವು? ಅದೊಂದು ಶಿಸ್ತು ಬೇಕು, ಆಕ್ಸಿಡೆಂಟ್ ಆಗ್ಬಾರ್ದು, ಒಂದೇ ರೀತಿ ಚಲನೆ ಆಗ್ಬೇಕು, ಬ್ಲಾಕ್ ಆಗ್ಬಾರ್ದು. ಅದಕ್ಕೊಂದು ನಾವೇ ಮಾಡ್ಕೊಂಡ ನಿಯಮ ಅದು. ದ ಡೈರೆಕ್ಷನ್ ಶೋನ್ ಬೈ ದ ನಾರ್ತ್ ಪೋಲ್ ಆಫ್ ದ ಕಂಪಾಸ್ ನೀಡಲ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟ್. ಇದು ಕೂಡ ನಾವು ಮಾಡ್ಕೊಂಡ ನಿಯಮ. ಇದನ್ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ, ಯಾರು ಕೂಡ ಅದನ್ನ ನಾವು ಮಾಡೋದಿಲ್ಲ ಹಾಗೆ ಅಂತ ಹೇಳೋದಿಲ್ಲ. ಸೊ ಅದಕ್ಕೆ ನಾವು ನಿಮ್ಗೆ ಈ ಎಕ್ಸ್ಪೆರಿಮೆಂಟ್ ಇದೆ ಅಲ್ಲ, ಯು ಹ್ಯಾವ್ ದಿಸ್ ಎಕ್ಸ್ಪೆರಿಮೆಂಟ್ ಇನ್ ಯುವರ್ ಪೇಪರ್. ಒಂದು ವೈರ್ಗೆ ಕರೆಂಟ್ ಪಾಸ್ ಮಾಡಿ ಅಲ್ಲಿ ಒಂದು ಚಿಕ್ಕ ಮ್ಯಾಗ್ನೆಟ್ ಇಟ್ರೆ, ಆ ಮ್ಯಾಗ್ನೆಟ್ ಫಸ್ಟ್ ಗೆ ನಾರ್ತ್ ಸೌತ್ ಅಲ್ಲಿ ಇರುತ್ತೆ. ಕರೆಂಟ್ ಪಾಸ್ ಮಾಡಿದ ಕೂಡಲೇ ಅಲ್ಲಿ ಇನ್ನೊಂದು ಕಾಂತೀಯ ಕ್ಷೇತ್ರ ಉಂಟಾಗಿ ಇಟ್ ವಿಲ್ ಸ್ಟಾರ್ಟ್ ಟರ್ನಿಂಗ್ ಔಟ್ ಬಿಕಾಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ವೈರ್. ಸೊ ಇಟ್ ಟರ್ನ್ಸ್. ಸೊ ಸಣ್ಣ ಒಂದು ಚಟುವಟಿಕೆ ಇದೆ ಅಲ್ಲಿ. ಸೊ the direction shown by the north gives the direction of magnetic field. ನೀಡ್ಲ್ ಇರುವುದು ಅದಕ್ಕೆ. ಹೇಗೆ ನಮ್ಮ ಹೃದಯದಲ್ಲಿ ಹೃದಯ ಬಡಿತ ಹೇಗಿದೆ ಅಂತ ನೋಡ್ಲಿಕ್ಕೆ ಒಂದು ಸ್ಟೆಥೋಸ್ಕೋಪ್ ಇದೆಯಾ, ಹಾಗೆ ಕಾಂತೀಯ ಕ್ಷೇತ್ರ ಎಷ್ಟು ಬಲವಾಗಿದೆ ಅಂತ ನೋಡ್ಲಿಕ್ಕೆ ಒಂದು ಚಿಕ್ಕ ನೀಡ್ಲ್. ಸೊ ಇಲ್ಲಿ ಕರೆಂಟ್ ಅನ್ನ ನೀವು ರಿವರ್ಸ್ ಮಾಡಿದ್ರೆ, ಇಲ್ಲಿ ನೋಡಿ ಕರೆಂಟಿನ ದಿಕ್ಕು ಹೀಗಿದೆ, ಆರೋ ಮಾರ್ಕ್. ಹಿಯರ್ ದ ಕರೆಂಟ್ ಇಸ್ ರಿವರ್ಸ್ಡ್. So magnetic field is also reversed. The direction of the needle, hige the needle, it stands in the other opposite direction. Okay. So, one ನಿಮಿಷ.
ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೀರಿ. So when you draw the magnetic field lines, what are the rules you have to follow? Can you draw it anyway? No. ನಾವು ಮಾತಾಡಿದ್ವಿ ಆಗ ಅದನ್ನ. ಒಟ್ಟಾರೆ ಬರಿಬೋದಾ, ಸುಮ್ನೆ ಗೆರೆ ಎಳಿಬೋದಾ? ಇಲ್ಲ. ಕಾಂತದ ಹೊರಬದಿಯಲ್ಲಿ ಹೇಗಿದೆ ಕಾಂತೀಯ ಬಲರೇಖೆಗಳು? ಹೊರಬದಿಯಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ, ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರ್ತದೆ. ಇದು ನಾವು ಅದನ್ನ ಕನ್ವೆನ್ಷನ್ ಅಲ್ಲಿ ಫಾಲೋ ಮಾಡುದು. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ, ಅಂದ್ರೆ ದೇ ಆರ್ ಕ್ಲೋಸ್ಡ್ ಲೂಪ್ಸ್. ಎಲ್ಲಿಯೂ ಅದು ನಿಲ್ಲುವುದಿಲ್ಲ. ಉತ್ತರದಿಂದ ದಕ್ಷಿಣಕ್ಕೆ, ಒಳಗಿಂದ ದಕ್ಷಿಣದಿಂದ ಉತ್ತರಕ್ಕೆ ಅದು ಹೋಗ್ತಾ ಇರ್ತದೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳ ದಟ್ಟಣೆಯು ಕಾಂತಕ್ಷೇತ್ರದ ಶಕ್ತಿಯನ್ನು ಸೂಚಿಸುತ್ತದೆ. ನೀವು ಹೆಚ್ಚೆಚ್ಚು ಲೈನ್ಸ್ ಹೇಳಿದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಅರ್ಥ, ತುಂಬಾ ಬಲವಾದ ಕಾಂತೀಯ ಕ್ಷೇತ್ರ ಅಂತ ಅರ್ಥ. ದೂರ ದೂರ ಗೆರೆಗಳನ್ನು ಬರಿದ್ರೆ ಇಟ್ಸ್ ಎ ವೆರಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ದೇ ಡು ನಾಟ್ ಇಂಟರ್ಸೆಕ್ಟ್, ಕ್ರಾಸ್ ಆಗುದಿಲ್ಲ ಅದು. ಅದಕ್ಕೆ ಯಾಕೆ ಅಂತ ನೋಡುವ. ಸೊ ಇದು ನಾವು ಕಾಂತೀಯ ಬಲರೇಖೆಗಳನ್ನ ಚಿತ್ರಿಸುವ ವಿಧಾನ. ಆಗ್ಲೇ ಹೇಳಿದೆ ನಾನು, ಕಾಂತೀಯ ಬಲರೇಖೆಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅದೇನು ದೇವರ ಫೋಟೋದ ಹಿಂದೆ ಒಂದು ಪ್ರಕಾಶ ಇದ್ದಾಗೆ ಇದು ಕಾಣುದಿಲ್ಲ. ಇದು ನಾವೇ ಇದನ್ನು ಒಂದು ಪೇಪರ್ ಅಲ್ಲಿ ಇಟ್ಟು ಬಿಡಿಸ್ತಾ ಹೋಗ್ಬೇಕು. ಹೇಗೆ ಬಿಡಿಸೋದು ಸರ್? ಒಂದು ದಂಡಕಾಂತ ತಗೊಂಡು, ಟೇಕ್ ಎ ಮ್ಯಾಗ್ನೆಟ್, ಯು ಕಾಂಟ್ ಸಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, you keep the small needle. Where does the north pole of the needle stand? In that direction, keep on drawing the lines. So you keep this small needle here and there at every place. Then the north pole will keep on turning in the direction of magnetic field. ಅದರ ಉತ್ತರ ಧ್ರುವ ಅದು ಯಾವುದು ಕಾಂತೀಯ ರೇಖೆಗಳಿರುವ ದಿಕ್ಕಿನಲ್ಲಿ ತಿರುಗ್ತಾ ಹೋಗ್ತದೆ. ಆ ಉತ್ತರ ಧ್ರುವದ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ತಾ ಮತ್ತೆ ಸೇರಿಸಿದ್ರೆ ನಿಮಗೆ ಹೀಗೆ ಕರ್ವ್ಸ್ ಸಿಗ್ತದೆ. ಸೊ ಫೈನಲ್ ಇಟ್ ಈಸ್ ಲೈಕ್ ದಿಸ್. ಇದು ನಿಮ್ಗೊಂದು ಪ್ರಶ್ನೆ ಆಗಿರ್ಬೋದು. ಈ ಪ್ರಶ್ನೆಯನ್ನು ನಾನು ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ. ಇದಲ್ಲ, ಇದು ದಂಡಕಾಂತದ ಸುತ್ತ ಇರುವ ಕಾಂತೀಯ ಬಲ ರೇಖೆಗಳನ್ನ ಬರೆಯಿರಿ, ಚಿತ್ರದ ಮೂಲಕ ತೋರಿಸಿ ಅಂತ. ದಂಡಕಾಂತದ ಸುತ್ತ ಇರುವ ಕಾಂತೀಯ ಬಲ ರೇಖೆಗಳು, ಇಟ್ ಈಸ್ ಲೈಕ್ ದಿಸ್, ರೈಟ್? ದೇ ಆರ್ ದಂಡಕಾಂತದ ಸುತ್ತ ಇರುವ ಕಾಂತೀಯ ಬಲ ರೇಖೆಗಳು, ದೇ ಸ್ಟಾರ್ಟ್ ಫ್ರಮ್ ನಾರ್ತ್, ಆರೋ ಮಾರ್ಕ್ ನೋಡಿ, ಎಂಡ್ ಇನ್ ಸೌತ್, ಔಟ್ಸೈಡ್, ಇನ್ಸೈಡ್, ಸೌತ್ ಟು ನಾರ್ತ್. ಸೊ ಇಲ್ಲಿ ದಟ್ಟವಾಗಿದೆ ನೋಡಿ, ಇಲ್ಲಿ ಕಾಂತೀಯ ಕ್ಷೇತ್ರ ಸಿಕ್ಕಾಬಟ್ಟೆ ಜಾಸ್ತಿ. ದೂರ ಹೋದಾಗೆ ಈ ಗೆರೆಗಳು ದೂರ 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 ಹೋಗ್ತದೆ, ಅಂದ್ರೆ ಕಾಂತೀಯ ಕ್ಷೇತ್ರದ ಬಲ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಕರೆಕ್ಟ್ ಆಗಿ ನಾವು ನಮೂದಿಸ್ಬೇಕು. ಇಲ್ಲೆಲ್ಲ ನೋಡಿ ಹೇಗೆ ಬಂದಿದೆ ಅಂತ. ನಿಮ್ಮ ಪಾಠ ಪುಸ್ತಕದಲ್ಲಿ ಚಿತ್ರ ಇದೆ, ಬೇರೆ ಚಿತ್ರ, ಅಂದ್ರೆ ಇದೇ ತರ ಅಲ್ಲ, ಬೇರೆ ರೀತಿ ಇದೆ. ಪ್ರಿನ್ಸಿಪಲ್ ಇದೆ, ತತ್ವಗಳು ಇದೇ ರೀತಿ ಫಾಲೋ ಮಾಡಿದ್ದಾರೆ. ನಾರ್ತ್ ಪೋಲ್ ಇಂದ ಹೊರಗೆ ಹೋಗುದು, ಆಮೇಲೆ ಈ ಗೆರೆಗಳನ್ನು ಇಲ್ಲಿ ಕತ್ತರಿಸಲಿಲ್ಲ ನಾವು, ಜಾಗ ಇಲ್ಲ ಮಾಡ್ಲಿಕ್ಕೆ, ಅದಕ್ಕೆ ಅಲ್ಲಿ ನಿಲ್ಲಿಸಿದ್ದೇವೆ ಅಷ್ಟೇ. ಓಕೆ, ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, outside a bar magnet, magnetic field lines are directed from north to south, inside south to north. Illida details. Magnetic field lines are closed curves, they form the loops, adu loop martade, avrata jala. The degrees of closeness of the field lines, ನೀವು ಎಷ್ಟೆಷ್ಟು ಹತ್ರ ಬರೀತೀರಾ, that indicates the strength of the magnetic field. More the lines you draw in a space crowded, then the field is very strong. No two field lines are found to cross each other. ಎರಡು ಒಂದಕ್ಕೊಂದು ಓವರ್ಟೇಕ್ ಮಾಡ್ಕೊಂಡು ಅಡ್ಡದಿಡ್ಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೂರ ದೂರನೇ ಇರ್ಬೇಕು. Okay, they never intersect. Of course, this is the way in which you draw the magnetic field lines. Keep a small needle, then the north pole of the needle will deflect in the direction of magnetic field. So like this. ಈಗ ಉದಾಹರಣೆಗೆ, suppose sir, ನಮಗೆ ಗುರುತ್ವಾಕರ್ಷಣ ಶಕ್ತಿ, what is the direction of magnetic fields are around the earth ಅಂತ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟ್ ತಗೊಂಡು ಪ್ರಯೋಜನ ಇಲ್ಲ, ಇನ್ನೊಂದು ಬಾಲ್ ತಗೊಳ್ಬೇಕು. ಬಾಲ್ಗೆ ಆ ಬಾಲ್ ಅನ್ನು ಅರ್ಥ ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆ ಮಾಡ್ತದೆ. ಸೊ ಬಾಲ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಬಾಲ್ ಅನ್ನ ಬಿಟ್ಟು ಬಾಲ್ ಹೋದ ದಿಕ್ಕಲ್ಲಿ ನಾವು ಗೆರೆಳಿತು ಹೋದ್ರೆ ಅದೇ ಭೂಮಿಯ ಸುತ್ತ ಇರುವಂತಹ ಗುರುತ್ವಾಕರ್ಷಣ ಶಕ್ತಿಯ ರೇಖೆ, ಅದೇ ರೇಖೆಗಳು. ಅದೇ ತರ ಇಲ್ಲಿ ನಾವು ಸ್ಮಾಲ್ ನೀಡ್ಲ್ ವಿ ಟೇಕ್. ಯಾಕೆ ಸರ್ ಚಿಕ್ಕ ನೀಡ್ಲ್ ತಗೊಂಡ್ರಿ? ಯಾಕೆಂತ ಹೇಳಿದ್ರೆ ದೊಡ್ಡ ನೀಡ್ಲ್, ದೊಡ್ಡದೊಂದು ನೀವು ಮ್ಯಾಗ್ನೆಟ್ ತಗೊಂಡು ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಚಿತ್ರಣ ಮಾಡ್ಲಿಕ್ಕೆ ಹೊರಟ್ರೆ ಈ ಮ್ಯಾಗ್ನೆಟ್ ಹೆದರಿ ಓಡಿ ಹೋಗುತ್ತೆ. ಆಮೇಲೆ ಅಲ್ಲಿ ಹೇಗೆ ಬಲ ರೇಖೆಗಳನ್ನ ಬರೆಯೋದು? ಸೊ ಯಾವಾಗ್ಲೂ ಟೆಸ್ಟ್ ಮಾಡುವಂತದ್ದು ಚಿಕ್ಕದಿರ್ಬೇಕು. ಅನ್ನ ಬೆಂದಿದೆ ಇಲ್ವಾ ಅಂತ ಹೇಳಿ ಅಮ್ಮ ಹೇಗೆ ಚೆಕ್ ಮಾಡ್ತಾರೆ? ಒಂದೋ ಎರಡೋ ಅಗುಳ ತೆಗೆದು ಅದನ್ನ ನೋಡ್ತಾರೆ ಅಲ್ವಾ? ಅದು ಎಲ್ಲವನ್ನು ಹಿಚ್ಕಿ ನೋಡಿದ್ರೆ ಮತ್ತೆ ತಿನ್ನೋದೇನು? ಅದೇ ತರ ಇಲ್ಲಿ ಚೆಕ್ ಮಾಡ್ಲಿಕ್ಕೆ ಉಪಯೋಗಿಸಿದಂತಹ ನೀಡ್ಲ್ ಇದೆಯಲ್ಲ, ಅದು ಚಿಕ್ಕದಾಗಿರ್ಬೇಕು, ಅದು ಇದಕ್ಕೆ ಉಪದ್ರ ಕೊಡ್ಲಿಕ್ಕೆ ಬರಬಾರ್ದು. ಇದೇ ದೊಡ್ಡದಾಗಿದ್ರೆ ಇದು ಓಡಿ ಹೋಗುತ್ತೆ. ಸೊ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡ್ಲ್ ವಿಲ್ ಶೋ ದ ಡೈರೆಕ್ಷನ್. ಓಕೆ, ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸಬಹುದೇ? ಕ್ಯಾನ್ ದೇ ಇಂಟರ್ಸೆಕ್ಟ್? ಇದು ಆಗ ಪ್ರಾಪರ್ಟಿ ಬರೆಯುವಾಗ, ಗುಣಲಕ್ಷಣಗಳನ್ನು ಬರೆಯುವಾಗ ನಾವ್ ಹೇಗೆ ಬರ್ದ್ವಿ? ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್, ದೇ ಡೋಂಟ್ ಇಂಟರ್ಸೆಕ್ಟ್. ಅದು ಛೇದಿಸುವುದಿಲ್ಲ ಅಂತ. ಇಲ್ಲ, ಛೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿವರಿಸಿ.
ಹೇಗೆ ಅದನ್ನು ವಿವರಣೆ ಕೊಡುದು? ದೇ ಡೋಂಟ್ ಇಂಟರ್ಸೆಕ್ಟ್, ಬಿಕಾಸ್ ಇಫ್ ದೇ ಇಂಟರ್ಸೆಕ್ಟ್, ಅದು ಛೇದಿಸ್ತಾ ಹೋದ್ರೆ ಒಂದು ಪಾಯಿಂಟ್ ಅಲ್ಲಿ ಹೀಗೆ ಅದು ಎರಡು ದಿಕ್ಕನ್ನು ತೋರಿಸ್ತದೆ. ಇಲ್ಲಿಟ್ಟ ಸಣ್ಣ ಒಂದು ದಿಕ್ಸೂಚಿ, ದ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡಲ್ ಕ್ಯಾಪ್ಟಿಯರ್, ಅದು ಈ ಕಡೆನೂ ತೋರಿಸ್ಬೇಕು, ಈ ಕಡೆನೂ ತೋರಿಸ್ಬೇಕು. ಒಂದೇ ಸರಿಗೆ ಈ ಕಡೆ ಹೇಗ್ ತೋರಿಸೋದು? ಇಟ್ ಇಸ್ ನಾಟ್ ಪಾಸಿಬಲ್. ಒಂದೇ ಸಾರಿಗೆ ನೀವು ಎರಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ನೀವು ಶಾಲೆಗೂ ಹೋಗ್ಬೇಕು, ಅಂಗಡಿಗೂ ಹೋಗ್ಬೇಕು, ಒಂದೇ ಟೈಮಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಟೈಮಲ್ಲಿ ನೀವು ಎಲ್ಲಾರು ಒಂದ್ ಕಡೆ ಇರ್ಬೋದು ಅಷ್ಟೇ. ಸೊ ಇಟ್ ಕ್ಯಾನಾಟ್ ಶೋ ಬೋತ್ ದ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ. ಸೊ ಈಗ ಬರೋದೇ ಇಲ್ಲ, ಇಂಥ ಕಂಡೀಷನ್ನೇ ಬರೋದಿಲ್ಲ, ಅದು ಹೀಗೆ ಕ್ರಾಸ್ ಆಗೋದೇ ಇಲ್ಲ. ಸೊ ನೋ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ intersect. If they intersect, at the point of crossing, the compass needle would be pointing towards two directions. ಒಂದೇ ಕಂಪಾಸ್ ಎರಡು ಕಡೆ ತೋರಿಸ್ತಾ ಇರುದು. ಇಂಪಾಸಿಬಲ್. ದಟ್ ಇಸ್ ನಾಟ್ ಪಾಸಿಬಲ್. ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಅಂತ ಅರ್ಥ. ಇದು ಸಾಧ್ಯ ಅಲ್ಲ, ಅಸಂಭವ ಇದು. ಸೊ ಅದು ಕಾರಣ ಕೊಟ್ರೆ ಇದು. ನೀವು ಅದರ ಗುಣಲಕ್ಷಣ ಬರೆಯುವಾಗ ಅದನ್ನು ಕಾರಣ ಕೊಡ್ಬೇಕಾಗಿಲ್ಲ. ಎರಡು ಕಾಂತೀಯ ಬಲರೇಖೆಗಳು ಛೇದಿಸುವುದಿಲ್ಲ ಅಷ್ಟೇ ಬರೆಯುದು. ಯಾಕೆ ಛೇದಿಸುವುದಿಲ್ಲ ಅಂತ ಕೇಳಿದ್ರೆ ಮಾತ್ರ ಅದನ್ನು ಬರೆದ್ರೆ ಸಾಕು. ಸಿಂಪಲ್ ಕ್ವಶನ್, ಇದನ್ನ ಮಾತಾಡಿದ್ವಿ ನಾವು. ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದರೆ ಅದು ಏನನ್ನು ಸೂಚಿಸುತ್ತದೆ? ಇಫ್ ದೇ ಆರ್ ಕ್ರೌಡೆಡ್, ಇಫ್ ದ ಫೀಲ್ಡ್ ಲೈನ್ಸ್ ಆರ್ ವೆರಿ ಕ್ರೌಡೆಡ್, ವಾಟ್ ಡಸ್ ಇಟ್ ಮೀನ್? ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸ್ಟ್ರಾಂಗರ್. ದೂರ ಇದ್ರೆ ವೀಕರ್. ಒಂದೇ ತರ ಪ್ಯಾರಲಲ್ ಲೈನ್ಸ್ ಇದ್ರೆ, ಮುಂದೆ ನಾನು ಬರ್ದಿದ್ದೇನೆ ಆ ಪ್ರಶ್ನೆಯನ್ನ, ಇಫ್ ದೇ ಆರ್ ಯೂನಿಫಾರ್ಮ್ ಅಂಡ್ ಈಕ್ವಿಡಿಸ್ಟೆಂಟ್, ಅದು ಒಂದೇ ತರ ಸಮಾನಾಂತರವಾದಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅದು. ಓಕೆ, ಹೌ ಡು ಯು ರೆಪ್ರೆಸೆಂಟ್? ಇಲ್ಲಿದೆ. How do you represent uniform magnetic field using field lines? By drawing equidistant parallel lines. ಅದರ ದೂರ ಕೂಡ ಆಚೀಚೆ ಆಗ್ಬಾರ್ದು. ದೂರ ಕೂಡ ಒಂದೇ ತರ ಇರಬೇಕು, ಒಂದೇ ದಿಕ್ಕಿಗೆ ಗೆರೆಗಳನ್ನ ಎಳಿತಾ ಹೋಗ್ಬೇಕು. ಏಕರೂಪದ ಕಾಂತೀಯ ಕ್ಷೇತ್ರವನ್ನು ಬಲರೇಖೆಗಳ ಮೂಲಕ ಹೇಗೆ ಸಮಾನಾಂತರವಾದ ಸರಳ ರೇಖೆ, ಇಲ್ಲಿ ಕೊಟ್ಟಿದ್ದೇನೆ ನಾನು ಹೇಗೆ ಅಂತ. ಈ ತರ ಬರೆದ್ರೆ ಅದು ಸಮಾನಾಂತರವಾದ ಏಕರೂಪವಾದಂತಹ ಕಾಂತೀಯ ಕ್ಷೇತ್ರ. ನಾವು ಸೂಚಿಸುದು ಅಷ್ಟೇ. ಇದು ಹೀಗೆ ಕಾಣ್ಲಿಕ್ಕೆ ಸಿಗುದಿಲ್ಲ ನನ್ಗೆ ಅದು. ಅಂಡ್ ಹೀಗೆ ತುಂಬಾ ಬರೆದ್ರೆ ಅದು ಬಹಳ ಬಲಯುತವಾದಂತಹ ಕಾಂತೀಯ ಕ್ಷೇತ್ರ. ಇದು ಕೂಡ ಯೂನಿಫಾರ್ಮೇ, ಏಕರೂಪವೇ ಇದು. ಇದು ಕೂಡ ಏಕರೂಪ. ಸ್ವಲ್ಪ ವೀಕ್, ಇದು ಸ್ವಲ್ಪ ಸ್ಟ್ರಾಂಗ್. ಸೂರ್ಯನ ಸುತ್ತ ಹೇಗೆ ನಾವು ಗೆರೆ ಹಾಕಿ ಸೂರ್ಯೋದಯ ಆಯ್ತು ಅಂತ ತೋರಿಸ್ತೇವೆ, ಸೂರ್ಯೋದಯ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಸೆಕೆ ಜಾಸ್ತಿ ಉಂಟು ಅಂದ್ರೆ ಸುಮಾರು ಗೆರೆಗಳನ್ನ ಹಾಕಿ ತೋರಿಸ್ತೇವೆ. ಹಾಗೆ ದಿಸ್ ಈಸ್ ವೆರಿ ಸ್ಟ್ರಾಂಗ್, ದಿಸ್ ಈಸ್ ಲಿಟಲ್ ವೀಕ್, ಬಟ್ ಬೋತ್ ಆರ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. How can you increase the strength of a magnetic field around a current carrying conductor? You know that a current carrying conductor produces magnetic field. How can you make the field stronger and stronger? ನನಗೆ ತುಂಬಾ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅದ್ರ ಸುತ್ತ. ಏನ್ ಮಾಡ್ಬೋದು ನಾವು? ಕ್ಯಾನ್ ಯು ಚೇಂಜ್ ದ ಕಂಡಕ್ಟರ್? ಅದು ಕೆಲವು ಸಲ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚೇಂಜಿಂಗ್ ದ ಕಂಡಕ್ಟರ್ ಇಸ್ ನಾಟ್ ಎ ಬೆಟರ್ ಆಪ್ಷನ್. ಯು ಕ್ಯಾನ್ ಇನ್ಕ್ರೀಸ್ ದ ಕರೆಂಟ್ ಅನ್ನ ಸ್ಟ್ರಾಂಗ್ ಮಾಡಿ, ದೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸಸ್. ನಾವು ಹಾಗೆ ಮಾಡೋದು. ಎಲ್ಲೆಲ್ಲ ನಮಗೆ ಆಗ ನಾನು ತೋರಿಸಿದೆ ಅಲ್ವ, ಒಂದು CRT ಟ್ಯೂಬ್ ಅಂತ ಆಸ್ಪತ್ರೆಯಲ್ಲೆಲ್ಲ ಯೂಸ್ ಮಾಡ್ತೇವೆ ಅಂತ. ಅಲ್ಲಿ ಸ್ಟ್ರಾಂಗ್ ಬಲಯುತವಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ವಿ ನೀಡ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ವಿ ಪಾಸ್ ಸ್ಟ್ರಾಂಗ್ ಕರೆಂಟ್. ಅಲ್ಲಿ ಅದಕ್ಕೆ ಸಪ್ಲೈ ಇದೆ ಅಷ್ಟು ಕರೆಂಟ್ ಪಾಸ್ ಮಾಡ್ಲಿಕ್ಕೆ. ಸೊ ಬೈ ಇನ್ಕ್ರೀಸಿಂಗ್ ದ ಕರೆಂಟ್ ಥ್ರೂ ಎನಿ ಕಾಯಿಲ್, ಇದು ಕಾಯಿಲ್ಗೂ ಆಗ್ತದೆ, ಸಾಲಿನಾಯ್ಡ್ಗೂ ಆಗ್ತದೆ. ಯು ಕ್ಯಾನ್ ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಇನ್ಕ್ರೀಸಿಂಗ್ ದ ಕರೆಂಟ್ ಥ್ರೂ ದ ಕಂಡಕ್ಟರ್. ಅದರ ಸುತ್ತ ಅದರಲ್ಲಿ ಪಾಸ್ ಆಗುವಂತ ಹರಿಯುವಂತ ವಿದ್ಯುತ್ ಅನ್ನು ಹೆಚ್ಚಿಸಿದಾಗ ಕಾಂತೀಯ ಕ್ಷೇತ್ರದ ಪ್ರಮಾಣವು ಹೆಚ್ಚಾಗುತ್ತದೆ. ಓಕೆ, ವಾಟ್ ಹ್ಯಾಪನ್ಸ್ ಟು ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? What happens to the strength of magnetic field as we move away from a conductor carrying current? ಈಗ ಒಂದು ವಾಹಕ ವಿದ್ಯುತ್ ಅನ್ನ ಹರಿಸ್ಕೊಂಡಿದೆ, ಅದ್ರ ಸುತ್ತ ಕಾಂತೀಯ ಕ್ಷೇತ್ರ ಇರ್ಬೇಕು. ನಾವು ಅದರಿಂದ ದೂರ ಹೋದಾಗೆ ಕಾಂತೀಯ ಕ್ಷೇತ್ರ ಏನಾಗ್ಬೇಕು? ಈವನ್ ದಂಡಕಾಂತದಲ್ಲಿ ಕೂಡ, even in a magnet, as you move away, what happens to the strength of the field? As you move away from a bulb, what happens to the strength of the light? ಸೊ ಇದೆಲ್ಲ ಕಡಿಮೆ ಆಗುದು. ದೂರ ಹೋದಾಗ ಕಡಿಮೆ ಆಗ್ತಾ ಹೋಗುದು. ಬೆಂಕಿಯಿಂದ ದೂರ ಕೂತಷ್ಟು ಅದರ ಶಾಖ ಕಡಿಮೆ ಆಗುದಲ್ವಾ? ಅನ್ನು ದೂರ ಹೋದಾಗೆ ಅದರ ಇಫೆಕ್ಟ್ ಕಡಿಮೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್ as we move away from a current carrying conductor. ನಿಮ್ಮ ಪುಸ್ತಕದಲ್ಲಿ ಅದೊಂದು ಇದೆ ಚಟುವಟಿಕೆ. ನೀವು ಇಫ್ ಯು ಟೇಕ್ ದಟ್ ಸ್ಮಾಲ್ ಕಂಪಾಸ್ away and away, its deflection goes on decreasing. ಸೊ ವಾಹಕದಿಂದ ದೂರ ಹೋದಾಗೆಲ್ಲ ಕಾಂತಕ್ಷೇತ್ರದ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಕಡಿಮೆ ಆಗುತ್ತದೆ. ಕರೆಕ್ಟ್. What are magnetic field lines arranged? How are magnetic field lines arranged around a current carrying conductor? Where do they exist? ಎಲ್ಲಿದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್? ಆಮೇಲೆ ಹೇಗಿದೆ ಅದು? They are like concentric circles. You know it. ಅದು ಬರೀತೀರಿ ನೀವು. Magnetic field lines around a current carrying straight wire are in the form of concentric circles. Where they are? They lie in a plane perpendicular to the plane of the conductor. ಏನ್ ಸರ್ ಅದು? ಇದು ಈಗ ಕಂಡಕ್ಟರ್. This is a conductor carrying current. ಇದರಲ್ಲಿ ಕರೆಂಟ್ ಹೀಗೆ ಬರ್ತದೆ.
ಸೊ ನಾವು ಬಲಗೈ ಹೆಬ್ಬೆರಳ ನಿಯಮ ಹಾಕಿದ್ರೆ ನಮ್ಮ ಬೆರಳು ಕೆಳಗೆ ಬರ್ಬೇಕು, ಹೆಬ್ಬೆರಳು ಈಚೆ ಕಡೆ ನಮ್ಮ ಫಿಂಗರ್ಸ್ ಬರ್ತದೆ, ಹೀಗಿದೆ. ಸೊ ಹೇಗಿದೆ ಹಾಗಿದ್ರೆ ಅದು? ದೇ ಆರ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಏನ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ ಒಂದು ಸೆಂಟರ್, ಎಲ್ಲದಕ್ಕೂ ಸೆಂಟರ್ ಅದೇ, ಕೇಂದ್ರ ಒಂದೇ, ಏಕಕೇಂದ್ರ ಇದು, ಎಲ್ಲ ಅದಕ್ಕೆ ಸರ್ಕಲ್ ಹೊಡಿತಾ ಇರ್ತದೆ. ಆಮೇಲೆ ಆಕ್ಚುಲಿ ನೀವು ದೂರ ಹೋದಾಗೆ ಇದರ ನಡುವಿನ ಗ್ಯಾಪ್ ಜಾಸ್ತಿ ಜಾಸ್ತಿ ಬರ್ಬೇಕು, ಯಾಕಂದ್ರೆ ಈ ಸರ್ಕಲ್ಗಳು ದೊಡ್ಡದಾಗ್ತಾ ಹೋಗ್ಬೇಕು, ಆಮೇಲೆ ದೂರ ದೂರ ಹೋಗ್ಬೇಕು. ಯಾಕೆ ಕಾರಣ ಹೇಳಿ? ದೊಡ್ಡದಾಗ್ತಾ ಹೋಗುವಾಗ, ನಾವು ದೂರ ಹೋಗುವಾಗ ನಾವು ಎಂತ ಕಾಂತೀಯ ಕ್ಷೇತ್ರವನ್ನ ಇಲ್ಲಿ ತೋರಿಸ್ಬೇಕು? ಆಸ್ ವಿ ಮೂವ್ ಅವೇ ಫ್ರಮ್ ಎ ಕಂಡಕ್ಟರ್, ವಾಟ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಟು ಬಿ ಶೋನ್ ಹಿಯರ್? ಇಟ್ ಇಸ್ ನಥಿಂಗ್ ಬಟ್ ವೀಕರ್ ಅಂಡ್ ವೀಕರ್ ಮ್ಯಾಗ್ನೆಟಿಕ್ ಫೀಲ್ಡ್. How do you show the weaker and weaker magnetic field as you move away from the conductor? By drawing the lines away and away. So ದೂರ ದೂರ ಆಗ್ಬೇಕು ಈ ಸರ್ಕಲ್ಸ್. ಸೊ ಇದಕ್ಕೆ ಹೇಗೆ ಉತ್ತರ ಬರೆಯುವುದು? ವಿದ್ಯುತ್ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳಾಗಿದೆ. ಒಂದು ಕಾಮನ್ ಸೆಂಟರ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ವಾಹಕ ಇರುವ ಸಮತಲಕ್ಕೆ, ಅಂದ್ರೆ ಈಗ ಈ ಕಂಡಕ್ಟರ್ ಎಲ್ಲಿದೆ? ಕಂಡಕ್ಟರ್ ಈಸ್ ಇನ್ ದ ಪ್ಲೇನ್ ಆಫ್ ದ ಕಂಪ್ಯೂಟರ್, ಅಥವಾ ನಿಮ್ಮ ಮೊಬೈಲ್ಗೆ ಪ್ಯಾರಲಲ್ ಆಗಿದೆ ಕಂಡಕ್ಟರ್. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ, ಅದಕ್ಕೆ ಲಂಬವಾಗಿ ಇನ್ನೊಂದು ಶೀಟ್ ಅನ್ನು ನೀವು ಇಟ್ರೆ ಅದಕ್ಕೆ ಇರುತ್ತದೆ. ಸೊ ವಾಹಕವಿರುವ ಸಮತಲಕ್ಕೆ, ವಾಹಕ ಇರುವ ಸಮತಲ, ಈ ವಾಹಕ ಇರುವ ಸಮತಲ ಇದು. ದಿಸ್ ಈಸ್ ದ ಪ್ಲೇನ್ ವ್ಯಾರ್, ಅಂದ್ರೆ ನಮ್ಮ ಮೊಬೈಲ್ ನ ಪ್ಲೇನೆ, ನಮ್ಮ ಲ್ಯಾಪ್ಟಾಪ್ ನ ಪ್ಲೇನೆ, ಕಂಪ್ಯೂಟರ್ ನ ಪ್ಲೇನೆ, ಅದರ ತಮ್ಮ ಸಮತಲವೇ. ಅದಕ್ಕೆ ಪರ್ಪೆಂಡಿಕ್ಯುಲರ್, ಲಂಬವಾಗಿರುವ ಒಂದು ಪ್ಲೇನ್ ಅನ್ನ ನೀವು ಊಹಿಸಿ. ನಿಮ್ಮ ಮೊಬೈಲ್ಗೆ ಲಂಬವಾಗಿ ನೀವು ಪುಸ್ತಕ ಇಟ್ರೆ ಏನಾಗ್ತದೆ? ಮೊಬೈಲ್ ಅಲ್ಲಿ ನಿಮಗೆ ಈ ಗೆರೆ ಕಂಡ್ರೆ, ವಾಹಕ ಕಂಡ್ರೆ, ಮೊಬೈಲ್ಗೆ ಲಂಬವಾಗಿ ಒಂದು ಪುಸ್ತಕ ಇಟ್ರೆ ಏನಾಗುತ್ತೆ? ಅದ್ರಲ್ಲಿ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ವಾಹಕ ಇರುವ ಸಮತಲಕ್ಕೆ ಲಂಬವಾಗಿರುವ ಸಮತಲದಲ್ಲಿ ಅವುಗಳು ರಚಿತವಾಗಿದೆ. ಆಮೇಲೆ ಅದು ಏಕಕೇಂದ್ರೀಯ ವೃತ್ತಗಳಾಗಿ ಇರ್ತದೆ. ಓಕೆ, ಸೊ ದೇ ಆರ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. English, they are in the form of concentric circles, and they lie in a plane perpendicular to the plane of the conductor. This is the plane of the conductor, which is the screen. ನಾವು ಈಗ ನೋಡ್ತಾ ಇರುವ ಇದರ ಯಾವ್ದಿದೆ ನಮ್ಮ ಹತ್ರ, ಮೊಬೈಲ್ ಅಥವಾ ಏನ್ ನೋಡ್ತಾ ಇದ್ದೇವೆ ಅದರ ಸಮತಲಕ್ಕೆ ದಲ್ಲಿ ವೈರ್ ಇದೆ, ಪರ್ಪೆಂಡಿಕ್ಯುಲರ್, ಲಂಬವಾಗಿ ಇನ್ನೊಂದು ಸಮತಲದಲ್ಲಿದೆ. ಸೊ ದೇ ಆರ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಕಂಟೈನಿಂಗ್ ಕಂಡಕ್ಟರ್, plane in which conductor is present. Okay. How do you represent the decreasing magnetic field as you move away from a straight conductor carrying current? As you move away from the straight conductor carrying current, the magnetic field decreases. How do you represent this? By drawing larger and larger concentric circles, which are away and away from each other. ದೂರ ದೂರ ಹೋಗ್ಬೇಕದು. ಅದ್ ನೋಡಿ, ನಾನು ಇಲ್ಲಿ ಒಂದು ಉದಾಹರಣೆ ತಗೊಂಡೆ ನೋಡಿ, ಇಲ್ಲೆಲ್ಲ ಹತ್ರ 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 ಬಂದಿದೆ ಲೈನ್ಸ್, ಹೊರಗೆ ಬರುವಾಗ ದೂರ 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 ಬರ್ತದೆ. ಏನು? ಇಲ್ಲಿ ಸಾಂದ್ರತೆ ಹೆಚ್ಚು, ಬಲಯುತವಾದಂತ ಕಾಂತೀಯ ಕ್ಷೇತ್ರ, ಇಲ್ಲಿ ಸಾಂದ್ರತೆ ಕಡಿಮೆ, ಅದು ವೀಕ್ 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 ಆಗ್ತಾ ಹೋಯ್ತು. ಸೊ ಆಮೇಲೆ ಆಲ್ಮೋಸ್ಟ್ ಸ್ಟ್ರೈಟ್ ಆಗ್ತಾ ಹೋಗ್ತದೆ. ಇದೊಂದು ಒಂಥರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ನೀವು ಯಾವುದು ಬಲಗೈ ಹೆಬ್ಬೆರಳನ್ನ ಹಾಕ್ಬೋದು, ಇಲ್ಲಿ ಬಲಗೈ ಹೆಬ್ಬೆರಳು ಗುರ್ತಾಗ್ಬೋದು. ಇಲ್ಲಿ ನೋಡಿ ಕರೆಂಟ್ ತೋರಿಸಿದ್ದಾರೆ, ಹೀಗೆ ಹೋಗಿ ಕರೆಂಟ್ ಹೀಗಾಗಿ ಇಲ್ಲಿಗೆ ಬರ್ಬೇಕು. am I right? Current should enter here, enter and pass like this and come down. And here, if you want to hold, you have to hold, clasp with your right hand such that thumb shows upwards. ಅವಾಗ ಎನ್ಸರ್ಕಲಿಂಗ್ ಫಿಂಗರ್ಸ್ ಹೀಗೆ ಬರ್ತದೆ. ಹೌದಾ? ಜಸ್ಟ್ ಸ್ಕ್ರೀನ್ ಹತ್ರ ನಿಮ್ಮ ಕೈಯನ್ನ ಕೊಂಡೋಗಿ ನೋಡಿ ಬರ್ತದ ಅಂತ ಹೇಳಿ. ಸಿ ವೆದರ್ ಯು ಹೋಲ್ಡ್ ದಿಸ್ ಒನ್. ಇದನ್ನ ಹಿಡ್ಕೊಳ್ಳಿ, ಅದನ್ನ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ, ಹಿಡ್ಕೊಂಡಾಗೆ ನಟಿಸಿ, ಅವಾಗ ನಿಮ್ಮ ಹೆಬ್ಬೆರಳು ಮೇಲೆ ಹೋಗ್ತದೆ. ಕರೆಕ್ಟಾ? ಆಗ ಉಳಿದ ಬೆರಳುಗಳು ಹೀಗೆ ತೋರಿಸ್ತವೆ. ಸೊ ಇಲ್ಲಿಯೂ ಹಾಗೆ, ಇಲ್ಲಿ ನಿಮ್ಮ ಬೆಬ್ಬೆರಳು ಕಡಿಮೆ ಕೆಳಗೆ ಬರಬೇಕು. ಆವಾಗ ಹೆಬ್ಬೆರಳು ಕೆಳಗೆ ಕೆಳಗಡೆ ಬರುವಾಗ ಉಳಿದ ಬೆರಳುಗಳು ಹೀಗೆ ತೋರಿಸ್ತವೆ. ಆದ್ರೆ ನೀವು ತೋರಿಸುವಾಗ ದೂರ 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 ತೋರಿಸ್ಬೇಕು, ಯಾಕಂದ್ರೆ ದೂರ ಹೋದಂತೆ ಕಾಂತೀಯ ಕ್ಷೇತ್ರದ ಬಲ ಕುಗ್ಗುತ್ತಾ ಹೋಗ್ಬೇಕು. ಸೊ ವಿ ಡ್ರಾ ಲೈನ್ಸ್ ಲೈಕ್ ದಿಸ್. ನೇಮ್ ದ ರೂಲ್ ಗೊತ್ತು, ರೈಟ್ ಹ್ಯಾಂಡ್ ರೂಲ್, ವಿಚ್ ಗಿವ್ಸ್, ಯಾವ್ದಕ್ಕೆ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರ್ತದೆ, ಅದು ಬೇರೆ ವಿಷಯ. ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಬಲಗೈ ಹೆಬ್ಬೆರಳ ನಿಯಮ ಯಾವಾಗ? ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಟು ಫೈಂಡ್ ಔಟ್ ಇಟ್ಸ್ ಡೈರೆಕ್ಷನ್. ಕಾಂತೀಯ ಯಾವುದು ವಾಹಕ, ವಿದ್ಯುತ್ ವಾಹಕವು ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡುವಾಗ ಅದರ ದಿಕ್ಕನ್ನ ಪಡಿಲಿಕ್ಕೆ ನಾವು ಬಲಗೈ ಹೆಬ್ಬೆರಳ ನಿಯಮವನ್ನು ಉಪಯೋಗಿಸ್ತೇವೆ. ಓಕೆ, ಸ್ಟ್ರೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ವೆರಿ ಸಿಂಪಲ್. ಹೋಲ್ಡ್ ಎ ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್. ಓಕೆ, when you hold it in a right hand such that some thumb shows the direction of current, thumb should point towards the direction of current. adu thumb ಹೆಬ್ಬೆರಳು ಕರೆಂಟ್ ನ ದಿಕ್ಕಿನಲ್ಲಿ ಇರಬೇಕು. So then the fingers which encircle the conductor, you are holding the conductor, some fingers are encircling the conductor, represents the direction of magnetic field lines. ನಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು
ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕಿಗೆ ಮುಖ ಮಾಡಿ ಹಿಡಿಕೊಳ್ಬೇಕು. ಅವಾಗ ನಮ್ಮ ಉಳಿದ ಬೆರಳುಗಳು, ಅದನ್ನು ಸುತ್ತಿಕೊಂಡಿರುವ ಬೆರಳುಗಳು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸ್ತೇವೆ. ನಾವು ನೋಡಿದ್ದೇವೆ. ಇದೇ ತರದ ಚಿತ್ರ ನಿಮ್ಮ ಬುಕ್ ಅಲ್ಲಿ ಇದೆ, ಸ್ವಲ್ಪ ವ್ಯತ್ಯಾಸವಾಗಿದೆ. ಸೊ ಇಲ್ಲಿ ಈಗ ಕರೆಂಟ್ ಕೆಳಗೆ ಹೋಗ್ತದೆ, ಹಾಗಾಗಿ ಈ ತರ ಅದು ಸುತ್ತಾ ಇದೆ. ಓಕೆ, ವಾಟ್ ಈಸ್ ಎ ಸಾಲಿನಾಯ್ಡ್? ಸಾಲಿನಾಯ್ಡ್ ಈಸ್ ಎ ಲಾಂಗ್ ಟ್ಯೂಬ್. ಅದು ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್. ಓದ್ದದ PVC ಪೈಪ್ ತಗೊಂಡು ಅದಕ್ಕೆ ವೈರ್ ಅನ್ನು ಸುತ್ತಿತಾ ಬಂದ್ರೆ ಹೇಗೆ ಹೋಗ್ಬೇಕು? ವೈರ್ ಇನ್ಸುಲೇಟೆಡ್ ಆಗ್ಬೇಕು. ಆದ್ರೆ ಹೊರಮೈಗೆ ಯಾವುದೋ ಒಂದು ಅವಾಹಕವನ್ನ ಅವರು ಹಾಕಿರ್ಬೇಕು, ಪ್ಲಾಸ್ಟಿಕ್, ರಬ್ಬರ್ ಎಲ್ಲ. ಮನೆ ವೈರಿಂಗ್ ಗೆ ಉಪಯೋಗಿಸ್ತೀವಲ್ಲ, ಅದೆಲ್ಲ ಅವಾಹಕವನ್ನು ಕೋಟ್ ಮಾಡಿದಂತಹ ವೈರ್ಗಳು. ಯಾಕಂದ್ರೆ ಒಂದು ವೈರ್ ಇನ್ನೊಂದು ವೈರ್ಗೆ ಟಚ್ ಆಗುವಾಗ ಶಾರ್ಟ್ ಆಗ್ಬಾರ್ದಲ್ಲ, ಇದ್ರ ಕರೆಂಟ್ ಅದಕ್ಕೆ ಹೋಗ್ಬಾರ್ದು. ಸೊ ದೇ ಆರ್ ಕೋಟೆಡ್ ವಿತ್ ದ ಇನ್ಸುಲೇಟರ್. So a coil of many circular turns of insulated wire is roughly in the shape of a cylinder. That is called a solenoid. ಅದನ್ನ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಹಾಕ್ತಾ ಹೋದ್ರೆ ಅದನ್ನು ಸಾಲಿನಾಯ್ಡ್ ಅಂತ ಕರೀತಾರೆ. ಓಕೆ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರ ಸೋಲೆನಾಯ್ಡ್. ನೋಡಿ, ಇದು ಸೋಲೆನಾಯ್ಡ್. ಹತ್ರ ಆಗ್ತಾ ಹೋಗುದು, ಆಮೇಲೆ ಕೊನೆಗೆ ಕರೆಂಟ್ ಪಾಸ್ ಮಾಡುದು. ಸೊ ಇದಾದ್ರ ಒಂದು ಪೀಸ್ ಈ ಕಡೆಯಿಂದ ಬರ್ತದೆ, ಅದು ಹೀಗೆ ಸಿಲಿಂಡರ್ ನ ಒಳಗೆ ಇದ್ದಾಗೆ ಅದು. ಓಕೆ, ಅದು ಸಾಲಿನಾಯ್ಡ್. ರೈಟ್ 2 uses ಆಫ್ ಸಾಲಿನಾಯ್ಡ್. ಸಾಲಿನಾಯ್ಡ್ ಅನ್ನು ಯಾಕೆ ಉಪಯೋಗಿಸ್ತಾರೆ ಸರ್? ಸುಮ್ನೆ ಕರೆಂಟ್ ಪಾಸ್ ಮಾಡಿದ್ರಲ್ಲಿ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್, ಬಲಯುತವಾದಂತಹ ಒಂದೇ ರೀತಿಯಾಗಿ ಏಕರೂಪವಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿ ಮಾಡ್ಲಿಕ್ಕೆ, ಉತ್ಪತ್ತಿ ಮಾಡ್ಲಿಕ್ಕೆ. ಸೊ ಸಾಲಿನಾಯ್ಡ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ವೆರಿ ಸ್ಟ್ರಾಂಗ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರೊಳಗೆ ಸಿಗತ್ತೆ ಅದು. ಅಂಡ್ ಸಾಲಿನಾಯ್ಡ್ ಟು ಪ್ರೊಡ್ಯೂಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್, ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಯಾವುದೋ ಒಂದು ಕಾಂತೀಯ ವಸ್ತು ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಅದು ಕಾಂತ ಅಲ್ಲ, ಈಗ ಅಯಸ್ಕಾಂತ ಅಲ್ಲ ಅದು, ಆದ್ರೆ ಅದನ್ನ ಅಯಸ್ಕಾಂತವಾಗಿ ಪರಿವರ್ತಿಸಬಹುದು. ಈಗ ಕಬ್ಬಿಣ, ಉದಾಹರಣೆಗೆ ಕಬ್ಬಿಣ ಅಯಸ್ಕಾಂತ ಅಲ್ಲ, ಆದ್ರೆ ಅದನ್ನ ಅಯಸ್ಕಾಂತವಾಗಿ ಪರಿವರ್ತಿಸಬಹುದು. ಹೇಗೆ? ನೀವು ಈ ಸಾಲಿನಾಯ್ಡ್ ನ ಒಳಗೆ ಒಂದು ಮೆದು ಕಬ್ಬಿಣವನ್ನು ಇಟ್ರೆ ಅದು ಅಯಸ್ಕಾಂತವಾಗಿ ಪರಿವರ್ತಿಸಿಕೊಳ್ತದೆ. ಯಾಕಂದ್ರೆ ಅದರ ಒಳಗೆ ಕಾಂತೀಯ ಕ್ಷೇತ್ರ ಇದೆ. ಆ ಕಾಂತೀಯ ಕ್ಷೇತ್ರ ಇದನ್ನ ಮೆದು ಕಬ್ಬಿಣವನ್ನ ಅಯಸ್ಕಾಂತವಾಗಿ ಪರಿವರ್ತಿಸ್ತದೆ. ಅದು ಹೇಗೆ, ಯಾಕೆ ಅದು ಅಯಸ್ಕಾಂತ ಆಗ್ಬೇಕು, ಅದೆಲ್ಲ ನೀವು ಮುಂದಕ್ಕೆ ನಿಮ್ಮ ಹೈಯರ್ ಸ್ಟಡೀಸ್ ಅಲ್ಲಿ ಕಲೀಲಿಕ್ಕಿದೆ. ಸೊ ವಾಟ್ ಆರ್ ದ ಯೂಸಸ್? ಟು ಪ್ರೊಡ್ಯೂಸ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇಟ್ ಪ್ರೊಡ್ಯೂಸಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಸೆಕೆಂಡ್ ಒನ್ ಈಸ್ ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಅದನ್ನ ನಾವು ಮ್ಯಾಗ್ನೆಟೈಸ್ ಮಾಡ್ಲಿಕ್ಕೆ, ಅಂದ್ರೆ ಅದನ್ನು ಕಾಂತವಾಗಿ ಪರಿವರ್ತನೆ ಮಾಡ್ಲಿಕ್ಕೆ. ಸಾಲಿನಾಯ್ಡ್ ನ ಎರಡು ಉಪಯೋಗ: ಏಕರೂಪದ ಕಾಂತ ಕ್ಷೇತ್ರ ಉತ್ಪಾದನೆಗೆ, ಆಮೇಲೆ ಕಬ್ಬಿಣದ ತುಂಡನ್ನ ಕಾಂತವನ್ನಾಗಿಸಲು, ಅಯಸ್ಕಾಂತವನ್ನಾಗಿಸಲು. ನೋಡಿ, ಈಗ ಅದು ತುಂಬಾ ಒಂದೇ ತರದ ಕಾಂತೀಯ ಕ್ಷೇತ್ರವನ್ನು ಜನರೇಟ್ ಮಾಡಿದ್ದು. ಇದು CRT ದೊಡ್ಡ ಟ್ಯೂಬ್ ಇದೆ. ಇದರ ಮುಂದೆ ಒಂದು ಸ್ಕ್ರೀನ್ ಇರ್ತದೆ, ಅಲ್ಲಿ ECG ಇದೆಲ್ಲ ಪಲ್ಸಸ್ ಎಲ್ಲ ಬರ್ತಾ ಇರ್ತದೆ. ಇಲ್ಲಿ ಅದಕ್ಕೆ ಒಳ್ಳೆ ಒಂದು ಕಾಯಿಲ್ ಅನ್ನ ಹಾಕಿದ್ದಾರೆ. ಆ ಕಾಯಿಲ್ ಸುರುಳಿಯನ್ನು ಸುತ್ತಿದ್ದಾರೆ. ಆ ಸುರುಳಿ ಯಾವುದು ಕಾಂತೀಯ ಕ್ಷೇತ್ರವನ್ನ ತಯಾರು ಮಾಡ್ತಾರೆ. ಸೊ ಕಾಂತೀಯ ಕ್ಷೇತ್ರದ ತಯಾರಿಕೆಗೂ ಉಪಯೋಗ ಆಗ್ತದೆ ಸಾಲಿನಾಯ್ಡ್. ಯಾವುದು ಕಾಂತೀಯ ವಸ್ತುಗಳನ್ನ ಕಾಂತಗಳಾಗಿ ಪರಿವರ್ತಿಸ್ಲಿಕ್ಕೂ ಆಗ್ತದೆ. ಕಬ್ಬಿಣದ ತುಂಡವನ್ನು ಕಾಂತವನ್ನಾಗಿರ್ತದೆ. ಈ ಪ್ರಾಬ್ಲಮ್ ಅನ್ನ ನೋಡಿದ್ರೆ, ಮೊನ್ನೆ ಇವತ್ತು ಇದನ್ನ ನಾನು ಡಿಸ್ಕಸ್ ಮಾಡಿದೆ. ವಿ ಹ್ಯಾವ್ ಡಿಸ್ಕಸ್ ದಿಸ್. ಇದರಲ್ಲಿ ಎಲ್ಲಿಯೋ ನಿಮ್ಗೆ ಸಂಶಯ ಬರ್ಬೋದಾ ಅಂತ ನನಗೊಂದು ಡೌಟ್ ಬಂತು. ಅದಕ್ಕೆ ಬೇಕಾಗಿ ಪುನಃ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಕ್ಷಿತಿಜಕ್ಕೆ ಸಮಾಂತರ ಇರುವ ಲೈನ್ ನಲ್ಲಿ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ. ಸರಿಯಾಗಿ ಇದರ ಕೆಳಗಿನ ಬಿಂದುವಿನಲ್ಲಿ ಹಾಗೂ ಅದರ ಮೇಲೆ ಯಾವುದೇ ಬಿಂದುವಿನಲ್ಲಿ ಕಾಂತ ಕ್ಷೇತ್ರವು ಯಾವ ದಿಕ್ಕಿನಲ್ಲಿರುತ್ತದೆ? ನಾವು ಈ ಚಿತ್ರವನ್ನು ನೋಡುವ. ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ವಿದ್ಯುತ್ ಪ್ರವಾಹ ಇದೆ. ಈ ಸೊಲ್ಯೂಷನ್ ಇಲ್ಲಿರ್ಲಿ. ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮಕ್ಕೆ, ಅಂದ್ರೆ ಈಸ್ಟ್ ಟು ವೆಸ್ಟ್, ಲೈಕ್ ದಿಸ್. ಅದೇ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಹೆಬ್ಬೆರಳನ್ನ ಇಟ್ಕೊಳ್ಬೇಕು. ಇದು ಕಾಂತೀಯ ಕ್ಷೇತ್ರ ಇರ್ಬೇಕಾದಂತಹ ಸಮತಲ. ಇದು ಈ ಕಂಡಕ್ಟರ್ ಯಾವುದು ವಾಹಕ ಇದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ. ಸೊ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ಕಂಡಕ್ಟರ್ ವಿ ಹ್ಯಾವ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ನಾವು ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಅಲ್ಲಿ ನಾನು ಹೇಳುವಾಗ ನಾವು ಪೂರ್ವದ ಕಡೆಗೆ ನೋಡುವಾಗ ಅಂತ ಹೇಳ್ತಾ ಇದ್ದೆ. ಪೂರ್ವದ ಕಡೆಗೆ ನೋಡುವಾಗ ಅಂತ ಹೇಳುವಾಗ ನೀವು ಪಶ್ಚಿಮದಲ್ಲಿ ನಿಂತ್ಕೋಬೇಕು. ಪಶ್ಚಿಮದಲ್ಲಿ ನಿಂತ್ಕೊಂಡು ಪೂರ್ವದ ಕಡೆಗೆ ನೋಡ್ಬೇಕು. ನಿಮ್ಮ ಬೆನ್ನು ಪಶ್ಚಿಮದ ಕಡೆಗೆ ಇರ್ಬೇಕು. ಪೂರ್ವದಲ್ಲಿ ನಿಂತು ಪಶ್ಚಿಮದ ಕಡೆಗೆ ನೋಡುವಾಗ ನೀವು ಪೂರ್ವದಲ್ಲಿ ಇರ್ತೀರಿ, ನೀವು ಪಶ್ಚಿಮದ ಕಡೆಗೆ ನೋಡ್ತಾ ಇರ್ತೀರಿ. ಸೊ ಈ ರೀತಿಯದನ್ನು ನಾನು ಹೇಳಿದೆ. ಆದ್ರೆ ಇಲ್ಲಿ ಉತ್ತರ ನೋಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಉತ್ತರ ಸರಿ ಇದೆ. ಇನ್ ವಾಟ್ ಡೈರೆಕ್ಷನ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ದರ್ ಶುಡ್ ಬಿ ಅ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಅದನ್ನ ನೀವು ಹೀಗೆ ಹಿಡ್ಕೊಳ್ಬೇಕು. ಹಿಡ್ಕೊಳ್ಳುವಾಗ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೀವು ಪೂರ್ವಕ್ಕೆ ಬನ್ನಿ.
ಪೂರ್ವಕ್ಕೆ ಬಂದು ಪೂರ್ವದಿಂದ ಪಶ್ಚಿಮದ ಕಡೆಗೆ ನೋಡಿ. ನಾನು ಅಲ್ಲಿ ಪೂರ್ವದಿಂದ ನೋಡಿದ್ರೆ ಅಂತ ಹೇಳಿದೆ, ಅಂದ್ರೆ ಪಶ್ಚಿಮದ ಕಡೆಗೆ ನೋಡಿದ್ರೆ. ವೆನ್ ಯು ಲುಕ್ ಫ್ರಮ್ ಈಸ್ಟ್ ಟು ವೆಸ್ಟ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇದರ ಹಿಂದಿನ ಭಾಗ ಕಾಣ್ತೇನೆ ನಮ್ಗೆ ಇಲ್ಲಿಂದ ನೋಡುವಾಗ, ಇದು ಕಾಣೋದಿಲ್ಲ. ಆಗ ಪೂರ್ವದಿಂದ ನೋಡಿದ್ರೆ ಇಲ್ಲಿ ನೋಡಿ, ಇದು ಅಪ್ರದಕ್ಷಿಣ, ಇಟ್ ಇಸ್ ಆಂಟಿ ಕ್ಲಾಕ್ ವೈಸ್. ಈ ಕಡೆಯಿಂದ ನೋಡಿದ್ರೆ ಅದು ಕ್ಲಾಕ್ ವೈಸ್ ಈ ತರ ಇರ್ತದೆ. ಅದು ಇಟ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಇನ್ ವಿಚ್ ಕ್ಲಾಕ್ ಮೂವ್ಸ್. ಸೊ ಫ್ರಮ್ ಇಫ್ ಯು ಲುಕ್ ಫ್ರಮ್ that east direction towards west, ನಾನು towards west ಮಾತ್ರ ಹೇಳಿದ್ದು, from where you are looking ಅಂತ ಹೇಳಿದಿಲ್ಲ. So from east towards west it is clockwise. ಇಲ್ಲಿ ಬರೆದಿದವಲ್ಲ, ಪೂರ್ವದಿಂದ ವೀಕ್ಷಣೆ ಮಾಡುವಾಗ ಪ್ರದಕ್ಷಿಣಾಕಾರ. And if you go to the west and look towards east, ಪಶ್ಚಿಮದಿಂದ ಪೂರ್ವಕ್ಕೆ ನೋಡಿದ್ರೆ, ಪಶ್ಚಿಮದಿಂದ ಪೂರ್ವಕ್ಕೆ ನೋಡುವಾಗ ನೀವು ಅದನ್ನು ಹಿಡ್ಕೊಳ್ಳೋದು ಹೀಗೆ ಇರ್ತದೆ. So you have to hold the conductor like this, and now the magnetic field is anti-clockwise. ಇದು ಈ ದಿಕ್ಕು ಯಾವುದು ಗಡಿಯಾರ ಚಲಿಸೋ ದಿಕ್ಕಿಗೆ ವಿರುದ್ಧವಾಗಿರ್ತದೆ, ಅಪ್ರದಕ್ಷಿಣ ಆಗಿರ್ತದೆ. So this is anti-clockwise. So when you look from west to east, it is anti-clockwise. East to west, it is clockwise. So ಈ ಚಿತ್ರವನ್ನ ನೀವು you have to imagine. So what is the direction of magnetic field lines? ಇದು ಇಂಗ್ಲಿಷ್ ಅಲ್ಲಿ ಇರೋದು. When the current carrying conductor is carrying the current from east to west. Okay, ide explanation. From east to east to west, current is like this. And what is the direction of magnetic field lines? So it is like this. So when you look from east to west, current is like this. The back side of this can be seen here. Back side of this shows it is like this. So it is clockwise only. But when you look from west to east, it is anti-clockwise. Okay, then yeah, what type of magnetic field is produced by a solenoid inside it? It is a uniform magnetic field. Inside a solenoid we have uniform magnetic field. See, can you see the parallel lines inside? Almost inside it is almost parallel lines. As they come, they diverge. So here it is not uniform, here it is uniform. ಇಲ್ಲಿ ಒಂದೇ ತರ ಸಮಾಂತರವಾದಂತ ಕಾಂತೀಯ ಕ್ಷೇತ್ರ ಇದೆ, ಅದು ಏಕರೂಪದಲ್ಲಿರ್ತದೆ. ಅಂದ್ರೆ ಎಲ್ಲಾ ಕಡೆಯಲ್ಲಿ ಅದರ ಬೆಲೆ ಒಂದೇ. ಎಲ್ಲಿ ಒಳಗಡೆ ಮಾತ್ರ, ಹೊರಗೆ ಬಂದ ಕೂಡಲೇ ಅದು ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಚಿತ್ರವನ್ನು ಕೇಳ್ಬಹುದು, ಕಾಂತೀಯ ಕ್ಷೇತ್ರವನ್ನ ನಿಮ್ಮ ಪುಸ್ತಕದಲ್ಲಿ ಇದೆ, ಅದು ಚಿತ್ರಿಸಿ ಸಾಲಿನಾಯ್ಡ್ ನ ಒಳಗಡೆ. ಸಾಲಿನಾಯ್ಡ್ ನ ಮತ್ತು ಲೋಹದ ಸುರುಳಿ ಉತ್ಪಾದಿಸುವ ಕಾಂತೀಯ ಕ್ಷೇತ್ರದ ಪ್ರಮಾಣ ಯಾವುದನ್ನು ಅವಲಂಬಿತವಾಗಿರುತ್ತದೆ? ಆನ್ ವಾಟ್ ಫ್ಯಾಕ್ಟರ್ಸ್ the magnetic field produced by a coil or solenoid depend? Automatically, you know, it is current. More the current you flow, you pass through the conductors, more will be the magnetic field. So it depends on the current and number of turns. ಹೆಚ್ಚು ಟರ್ನ್ಸ್ ಇದ್ದ ಹಾಗೆ ಜಾಸ್ತಿ ನಮಗೆ ಕಾಂತೀಯ ಕ್ಷೇತ್ರ ಸಿಗ್ತದೆ. So it depends on the number of turns also. So ಹೆಚ್ಚು ಟರ್ನ್ಸ್ ಇದ್ದಷ್ಟು ಜಾಸ್ತಿ. ಓಕೆ, ಸೊ ಇದು ನೀವು ಚಿತ್ರ ಇದು ಕಲಿಬೇಕು. ಇಲ್ಲಿಗ ಇದು ಸುರುಳಿ, ಇದು ಮೊನ್ನೆ ಬೋರ್ಡ್ ಅಲ್ಲಿ ಮಾಡಿದೀವಿ ನಾವು. ಇದು ಸುರುಳಿ. ಈ ಸುರುಳಿಯಲ್ಲಿ when the current passes through this conductor, you have to hold the conductor with your right hand. ಇಲ್ಲೆಲ್ಲ ನೀವು ರೈಟ್ ಹ್ಯಾಂಡ್ ಅಲ್ಲಿ ನೋಡ್ಕೊಂಡ್ರೆ ಅದನ್ನ ಹೇಗೆ ಹಿಡ್ಕೊಳ್ಬೇಕು ಅಂತ. Then according to that right hand rule, you will get the magnetic field lines. Okay, ಅದೆಲ್ಲ ಚಿತ್ರ ಮಾಡ್ಲಿಕ್ಕೆ ಕೇಳ್ಬೋದು ಅಷ್ಟೇ. ಓಕೆ, ಸೊ ದಟ್ ಇಸ್ ದ ಎಕ್ಸ್ಪ್ಲನೇಷನ್. ಇನ್ನು ಮುಂದೆ ಒಂದಷ್ಟು ಅನಿಮೇಷನ್ ಮತ್ತೆ ಮೋಟಾರ್ ನಾವು ಕಲಿಲಿಕ್ಕಿದೆ, DC ಮೋಟಾರ್. ಅದಕ್ಕೆಲ್ಲ ಒಂದ್ ಸ್ವಲ್ಪ ಅನಿಮೇಷನ್ಸ್ ಇದ್ರೆ ಒಳ್ಳೇದಾಗುತ್ತೆ. ಅದ್ರಲ್ಲಿ ಜೊತೆಗೆ ಬರ್ತೇನೆ. ಇನ್ ಬಿಟ್ವೀನ್ ನಿಮಗೆ ಮ್ಯಾಥ್ಸ್ ಕ್ಲಾಸಸ್ ಎಲ್ಲ ಇರ್ತದೆ. ಸೊ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಥವಾ ಕಂಟಿನ್ಯೂಸ್. ನಮಗೆ ಕೆಲವು ಸಲ ಬಿಸಿ ಇರ್ತೀವಿ, ಆಗ ಪ್ರಿಪರೇಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ವಿ ವಿಲ್ ಅಡ್ಜಸ್ಟ್ ದ ಕ್ಲಾಸಸ್. ಸೊ ವಿ ವಿಲ್ ಟ್ರೈ ಟು ಅಡ್ವೈಸ್ ಯು, ಟ್ರೈ ಟು ಟೀಚ್ ಯು ಆಸ್ ಮಚ್ ಆಸ್ ಪಾಸಿಬಲ್. ಆಮೇಲೆ ಮತ್ತೆ ಹೇಳ್ತೀನಿ, ನಿಮ್ಮ ಶಾಲೆಯಲ್ಲಿ ಕೊಟ್ಟ ನೋಟ್ಸು, ಶಾಲೆ ಟೀಚರ್ ಹೇಳ್ಕೊಟ್ಟದೆ ಕೊನೆಗೆ ಫೈನಲ್ ಆಗುತ್ತೆ. ನಾವು ನಿಮ್ಗೆ ಪೂರಕವಾದಂತ ಒಂದಷ್ಟು ಮಾಹಿತಿಗಳನ್ನ ತೋರಿಸ್ತಾ ಹೋಗ್ಬೋದು. ಓಕೆ, ವಿ ವಿಲ್ ಮೀಟ್ ಅಗೈನ್ ನೆಕ್ಸ್ಟ್ ಡೇ. ಓಕೆ, ಟುಮಾರೋ ವಿ ವಿಲ್ ಮೀಟ್ ಇನ್ ದ ಸೇಮ್ ಟೈಮ್ after that is 7 after 7 o'clock. Thank you, all the best, do well.